ಇಂದ ಆ ಟೆರಿಟರಿ ನಂದು ಈ ಟೆರಿಟರಿ ನಿಂದು ಅನ್ನೋದನ್ನೆಲ್ಲ ಬಿಟ್ಬಿಡಿ. ದ ವರ್ಲ್ಡ್ ಈಸ್ ಮೈ ಟೆರಿಟರಿ. Chemistry. I don't like it, but chemistry likes me. I can't avoid. ನಮ್ಮ ಲವ್ ಯೂನಿವರ್ಸಿಟಿಲಿ ಇವತ್ತು ತಗೊಳ್ಳೋ ಸ್ಪೆಷಲ್ ಕ್ಲಾಸ್ ಲವ್ ಕೆಮಿಸ್ಟ್ರಿ. ಚಿತ್ರರಂಗವನ್ನ ಮೆರೆಸಿದಂತ ಅದೆಷ್ಟೋ ಜೋಡಿಗಳ ಹಿಸ್ಟ್ರಿ ಕೆಮಿಸ್ಟ್ರಿಗಳನ್ನ ಸೆಲೆಬ್ರೇಟ್ ಮಾಡಿ ಡ್ಯಾನ್ಸ್ ಮೂಲಕ ನಮ್ಮ ಬ್ಯಾಚಲರ್ಸ್ ಅಂಡ್ ಏಂಜಲ್ಸ್ ಅವರ ಕೆಮಿಸ್ಟ್ರಿನ ಅವರ ಅನ್ಯೋನ್ಯತೆಯನ್ನ ಈ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಲಿ ಚಪ್ಪಾಳೆ. ಬನ್ನಿ ಶುರು ಮಾಡೋಣ. ಕೆಮಿಸ್ಟ್ರಿ Luxury Bachelor Season 2, co-powered by Fanta, special partner Arvind Properties, Arun Ice Creams, Malleshwaram Solution Silks, Margosa Road, Bengaluru, India Gate Basmati Rice, associate sponsor Bhima Gold, digital streaming partner Z5. ನಮ್ಮ ಲವ್ಲಿ ಜಜಸ್ ನ ಬರಮಾಡ್ಕೊಂಬೋಣ. ಡಿಂಪಲ್ ಇಂದನೇ ಹುಚ್ಚಿಡಿಸುವಂತ ನಾಟಿ, ಸೌಂದರ್ಯದಿಂದನೇ ಮಾಡ್ತಾರೆ ಲೂಟಿ, ಹಾರ್ಟ್ಗಳನ್ನ ಕದಿಯೋದೇ ಇವರ ಡ್ಯೂಟಿ. ಲೆಟ್ಸ್ ವೆಲ್ಕಮ್ ಡಿಂಪಲ್ ಕ್ವೀನ್ ರಚಿತಾ ರಾವ್. ಹಾಡಿಗೆ ಹೆಣ್ಣಿನ ಹಾರ್ಟ್ ಅನ್ನ ಪರಿಚಯಿಸಿದಂತ ರಸಿಕ, ಕನಸುಗಳನ್ನ ಬಿತ್ತಿದಂತಹ ಸಿನಿಮಾ ಕೃಷಿಕ, ಹೆಣ್ಣಿರದ ಜಗತ್ತೇ ಬೇಡ ಅನ್ನೋ ಪ್ರಳಯಾಂತಕ. ಸ್ವಾಗತಿಸಿ ಕ್ರೇಜಿ ಸ್ಟಾರ್ ಲವ್ ಗುರು ರವಿ ಸರ್. ಪ್ರೇಮದ ರಂಭ ವೆಲ್ಕಮ್ ಸರ್, ವೆಲ್ಕಮ್ ರಚ್ಚು. ಥ್ಯಾಂಕ್ ಯು. ನಾನು ಅವಾಗ್ಲಿಂದ ಕೆಮಿಸ್ಟ್ರಿ ಅಂತ ಹೇಳ್ತಾನೆ ಇದ್ದೀನಿ ಸರ್. ಕೆಮಿಸ್ಟ್ರಿ ಅಂದ್ರೆ ಏನ್ ಸರ್? ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಆಕ್ಷನ್ ಅಂಡ್ ರಿಯಾಕ್ಷನ್, ಕಣ್ಣನ್ನು ನೋಡ್ತಿದ್ದಂಗೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಅದೇ ಬೆಸ್ಟ್ ಕೆಮಿಸ್ಟ್ರಿ. ಅದು ಕಾಣಿಸುತ್ತೆ ನಮ್ಮ ಸ್ಟೇಜಲ್ಲಿ. ರಚ್ಚು ಪ್ರಕಾರ ಕೆಮಿಸ್ಟ್ರಿ ಅಂದ್ರೆ ಏನು? ಇಟ್ಸ್ ಆಲ್ ಅಬೌಟ್ ಕೋಆರ್ಡಿನೇಷನ್, ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ವಿಷಯದಲ್ಲಾಗಿದ್ರು, ಆಸ್ ಹಿ ಸೆಟ್ ಡಾನ್ಸ್, ಆಕ್ಟಿಂಗ್, ಇಲ್ಲ ಒಂದು ರಿಲೇಶನ್ಶಿಪ್, ಇಟ್ಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಈಗ ರಚ್ಚು ಜೀವನದಲ್ಲಿ, ಸಿನಿ ಪಯಣದಲ್ಲಿ ಯಾರ ಜೊತೆ ಬೆಸ್ಟ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ದರ್ಶನ್ ಸರ್. ಕೆಮಿಸ್ಟ್ರಿ ಅನ್ನೋ ಒಂದು ಲೆಸನ್ಗೆ ಪ್ರೊಫೆಸರ್ ಆಗಿರೋಂಥ ರವಿ ಸರ್ನ ಕೇಳಂದ್ರೆ ನಿಮ್ಮ ಪ್ರಕಾರ ಬೆಸ್ಟ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಯಾರ್ದು ಸರ್ ನಿಮ್ಮ ಜೊತೆ? ನನ್ನ ಜೊತೆ ಎಲ್ಲರೂ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ನಮ್ಗೆ ಗೊತ್ತಿದೆ ಸರ್, ಒಂದಷ್ಟು ಜನ ನಿಮ್ಮ ಹೀರೋಯಿನ್ಸ್ ನಿಮ್ಗೆ ಅಂದ್ರೆ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ ಇಷ್ಟು ಬ್ಯೂಟಿಫುಲ್ ಆಗಿದೆ ಕೆಮಿಸ್ಟ್ರಿ ಅಂತ ಅನ್ಸುತ್ತೆ. ಬಟ್ ಅದರಲ್ಲೇ ಟಾಪ್ 1 ಅಂತ ಅನ್ಸದ್ ನಿಮ್ಗೆ? ಟಾಪ್ 3 ಹೇಳೋಣ ಅಟ್ಲೀಸ್ಟ್. ಫಸ್ಟ್ ಖುಷ್ಬು ಕಣ, ಸೆಕೆಂಡು ಮೀನಾ ಬರ್ತಾಳೆ, ಶಿಲ್ಪಾ ಶೆಟ್ಟಿನೂ. ಇವತ್ತು ನಮ್ಮ ಕೆಮಿಸ್ಟ್ರಿ ರೌಂಡ್ ಅಲ್ಲಿ ಸಿಕ್ಕಾಪಟ್ಟೆ ಮಜಾ ಕೊಡ್ತೀವಿ ಅಂತ ನಾನ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರಚ್ಚು. ನಾನ್ ಬಂದಾಯ್ತು, ನಮ್ಮ ಜಡ್ಜಸ್ ಬಂದಾಯ್ತು, ಇನ್ನು ಈ ಶೋದ ಕೇಂದ್ರ ಬಿಂದುಗಳು ನಮ್ಮ ಬ್ಯಾಚಲರ್ಸ್ ಅಂಡ್ ಏಂಜಲ್ಸ್ ಬರಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಬ್ಯಾಚಲರ್ಸ್ ಅಂಡ್ ಏಂಜಲ್ಸ್ ಆನ್ ಸ್ಟೇಜ್. Lovely. Let's welcome our bachelors and angels. ಕೆಮಿಸ್ಟ್ರಿ ಅಂದೇಟ ನಮ್ಮ ಹುಡುಗರು ಫುಲ್. ಏನಪ್ಪ ಭುವನೇಶ್, ಕೆಮಿಸ್ಟ್ರಿ ಅಂದ್ರೆ ಏನು? ಅದು ಎಲ್ಲಿರುತ್ತೆ? ಕೆಮಿಸ್ಟ್ರಿ ಅಂದ್ರೆ ಅದು ಸೈನ್ಸ್ ಅಲ್ಲಿ ಬರುತ್ತೆ. ಸೈನ್ಸ್ ಅಲ್ಲಿ ಬರುತ್ತೆ. ಎಲ್ಲಿರುತ್ತೆ? ಬುಕ್ಸ್ ಒಳಗಿರುತ್ತೆ. ಈ ಲವ್ ಕೆಮಿಸ್ಟ್ರಿ ಅಂದ್ರೆ ಏನು? ಅದ್ರಲ್ಲಿ ಏನ್ ಸಂಶೋಧನೆ ಆಗುತ್ತೆ? ಅದ್ರ ಬಗ್ಗೆ ಹೆಂಗ್ ಹೇಳೋದು? ನೀರು ಕುಡಿದ್ಬಿಟ್ಟು ಹೇಳು.
ಇಡೀ ಶೋನಲ್ಲಿ ಯಾವ್ದಾನ ಕಲ್ಲು ಶಿಲೆಯಾಗ್ತಾ ಇದೆ ಅಂದ್ರೆ ಅದರಲ್ಲಿ ಫಸ್ಟ್ ಒನ್ ನಮ್ಮ ರಕ್ಷಕ್, ಶಿಲೆಯಾಗಿರೋ ರಕ್ಷಕ್. ಅಣ್ಣ ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಅಲ್ಲಲ್ಲಲ್ಲ. ಹೋಗ್ಬೇಕಾದ್ರೆ ರವಿ ಸರ್ ಹತ್ರ ಕೇಳ್ಕೊಂಡ್ ಮನೆಗೆ ಹೋಗ್ಬಿಡ್ತೀನಿ ಅಣ್ಣ ಸೀದಾ ಕೆಮಿಸ್ಟ್ರಿ ನಂದು. ನಿನಗೆ ಗೊತ್ತಿಲ್ವಾ ಕೆಮಿಸ್ಟ್ರಿ ಅಂತ? ನಿನಗೆ ರಮ್ಮಲ್ ಆಗಿರೋ ಕೆಮಿಸ್ಟ್ರಿ ಹೇಳ ಸಾಕಿವಾಗ. ಬಯಾಲಜಿ ಚೆನ್ನಾಗಿ ಗೊತ್ತು ಸರ್ ಅವನಿಗೆ. ಹುಲಿ ಹೇಳು, ಆಗಿದ್ದಾಗ್ಲೇ ಹೇಳು. ಮೊದಲ ಚುಂಬನ ನೀಡುವಾಗ ಕೆಮ್ಮು ಬಂದರೆ ಅದನ್ನು ಕೆಮಿಸ್ಟ್ರಿ ರಮ್ಯಾ, ಹೌದು ನಮ್ಮ ಅದಕ್ಕೆ ಅನಾರೋಗ್ಯ ಅಂತಾರೆ. ಬಟ್ ಕೆಮಿಸ್ಟ್ರಿ ಅಂತ ಅಂದ್ರೆ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೋತೀವಿ, ಒಬ್ರಲ್ಲಿ ಮೇಲ್ ನೋಡ್ಕೊಂಡು ಹೇಳಮ್ಮ. ಅದೇ ಕೆಮಿಸ್ಟ್ರಿ ಟಚ್ ಮಾಡಲ್ಲ ನಕ್ಕದಲ್ಲ, ಅದೇ ಕೆಮಿಸ್ಟ್ರಿ. ಹೆಂಗ್ ಮಾಡ್ದಮ್ಮ ತೋರ್ಸು ಒಂಚೂರು. ಇನ್ನ ಕಟ್ಟ ಕಡೆಯದಾಗಿ ಈ ಕೆಮಿಸ್ಟ್ರಿ ಬಗ್ಗೆ ತುಂಬಾ ಜಾಸ್ತಿನೇ ತಿಳ್ಕೊಂಡಿರೋ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಏನ್ ಹೇಳ್ತಾರೆ ಕೇಳ, ಬರಮಾಡ್ಕೋಣ. ಗಿಲ್ಲಿ ನಟ. ಏನ್ ಸರ್, ಏನ್ ಮೇಡಮ್ ಇವ್ರು ಕೆಮಿಸ್ಟ್ರಿಗೆ ತುಂಬಾ ತಲೆ ಕೆಡಿಸ್ಕೊಬಿಟ್ರು ಸರ್. ಸಿಂಪಲ್ ಕೆಮಿಸ್ಟ್ರಿ ಅಂದ್ರೆ ಏನು ಇದು ಹಿಸ್ಟ್ರಿ, ಇದನ್ನ ಇಟ್ಕೊಂಡು ಕೆಮ್ಮಿದ್ರೆ ಕೆಮಿಸ್ಟ್ರಿ. ಆಯ್ತು, ಕೆಮಿಸ್ಟ್ರಿ ಅಂದ್ರೆ ಏನು? ಏನು ಹೇಳು. ಎರಡು ಮನಸ್ಸುಗಳು ಒಂದಾಗಿ ಈ ತರ ಒಂದಾಗೋದು ಬೇಡ, ನಾನು ಮಧ್ಯೆ ಇರ್ತೀನಿ. ಎರಡು ಮನಸ್ಸುಗಳು ಒಂದಾಗೋದು ಕೆಮಿಸ್ಟ್ರಿ ಅಂತ. ಒಟ್ಟಲ್ಲಿ ಈ ಹಿಸ್ಟ್ರಿ, ಕೆಮಿಸ್ಟ್ರಿ ಇದೆಲ್ಲ ಏನೆಲ್ಲ ಮಾಡುತ್ತೆ, ಖಂಡಿತವಾಗಿ 2 ದಿನ ಪೂರ್ತಿ ಮುಂದುವರಿಯುತ್ತೆ. ಕೆಮಿಸ್ಟ್ರಿ ಯಾವ ತರ ನಡೆಯುತ್ತೆ ನೋಡ್ತಾ ಇದೀವಿ. ಲೆಟ್ಸ್ ಬಿಗಿನ್ ಕೆಮಿಸ್ಟ್ರಿ ರಾ. ಮೊದಲನೇದಾಗಿ ಕೆಮಿಸ್ಟ್ರಿ ರೌಂಡ್ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾರೆ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ ಅಂತ ಒಂದು ಬ್ಯೂಟಿಫುಲ್ ಸಾಂಗ್ ಗೆ ಪರ್ಫಾರ್ಮ್ ಮಾಡಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಬ್ಯಾಚಲರ್ ಸೂರ್ಯ ಹಾಗೂ ಏಂಜಲ್ ಅಭಿಜ್ಞಾ.
ಎಷ್ಟೋ ಸಂತೆಗೆ ಹೋಗಿದ್ದೀನಿ, ಈ ತರ ಐಸ್ ಕ್ರೀಮ್ ಎಲ್ಲೂ ತಿಂದಿಲ್ಲ ಕಣ. ಒಂದ್ ನಿಮಿಷ, ಅದಕ್ಕೋಸ್ಕರ ಐಸ್ ಕ್ರೀಮ್ ತಂದೀನಿ. ಎಲ್ಲರೂ ಹಿಂಗ್ ತಿನ್ನೋದು ನೋಡಿದೀನಿ, ಇದ್ಯಾವ್ದಲ್ಲ ಹಿಂಗ್ ಅಂದ್ಬಿಟ್ಟು ಹಿಂಗ್ ತಿನ್ನೋ. ಸರ್ ಅದು ಫ್ಲೇವರ್, ಎಕ್ಸ್ಟ್ರಾ ಫ್ಲೇವರ್ ಬರಲಿ ಅಂತ. ಏನ್ ಫ್ಲೇವರ್ ಅದು ನೀವು ತಿಂದಿದ್ದು? ಅಣ್ಣ ಇದು ಅಭಿ ಫ್ಲೇವರ್ ಅಣ್ಣ. ಇದನ್ನ ಅವಳೆ ಮಾಡಿಸ್ಕೊಂಡಿರೋದು. ಇದನ್ನ ಅಂತ ಈ ಸ್ಟೆಪ್ನ ಅವಳೆ ಮಾಡಿಸ್ಕೊಂಡಿರೋದು. ನಾನೇ ಸರ್ ಅವ್ನಿಗೆ ಬರ್ತಾನೆ ಇರ್ಲಿಲ್ಲ, ನಾನ್ ತೋರ್ಸಿದ್ ಹೆಂಗ್ ಇಟ್ಕೊಂಡು ಹೆಂಗ್ ಉಜ್ಬೇಕು ಅನ್ನೋದನ್ನ. ಏನ್ ಮಾತಾಡ್ತೀರಯ್ಯ ನೀವು ಶೋನಲ್ಲಿ? ನಾನು ಆಕ್ಚುಲಿ ರವಿ ಸರ್ ಸಾಂಗ್ಸ್ ನೋಡಿದ್ದೀನಿ. ರವಿ ಸರ್ ಸಾಂಗ್ಸ್ ಅಲ್ಲೂ ಹಿಂಗ್ ಯಾವನು ಐಸ್ ಕ್ರೀಮ್ ತಿಂದಿಲ್ಲ. ಇದು ಯಾವ್ದು ಹೊಸ ಸ್ಟೈಲ್? ಆಕ್ಚುಲಿ ರವಿ ಸರ್ನೇ ಕೇಳಬೇಕಿದು. ಅಲ್ಲ, ಅದು ಅವ್ರವ್ರ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿದ್ದದು. ಅವ್ನಿಗೆ ಅದು ಫಸ್ಟ್ ಟೈಮ್ ಕೈಲಿ ಐಸ್ ಕ್ರೀಮ್ ಕೊಟ್ಟಿದ್ರೆ ಅವ್ನಿಗೆ ಹೆಂಗೆ ತಿನ್ಬೇಕಂತ ಗೊತ್ತಿಲ್ಲ, ಅದನ್ನ ಹೆಂಗೆ ಬಾಚ್ಕೊಂಡು ತಿಂತಾ ಇದ್ದ ಅವನಷ್ಟೇ ಅವನಿಗೆ. ಹಾಡಿನ ಬಗ್ಗೆ ನಾನು ಹೇಳಲೇಬೇಕು. ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಅದ್ಭುತವಾದ ಸಾಂಗ್. ಕೋಟ್ಯಾಂತರ ಅಭಿಮಾನಿಗಳ ಬಳಗನ ಹೊಂದಿರಂತ ಸಿರಿವಂತ ನಮ್ಮ ವಿಷ್ಣುವರ್ಧನ್ ಸರ್ ಬಲಿ ಜೋರ ಚಪ್ಪಾಳೆ. ಇನ್ನ ಜನಸ ಕೇಳ್ಬೋದು ನೀವು ಕೆಮಿಸ್ಟ್ರಿ ಹೇಗಿತ್ತು ಅಂತ. ರಚ್ಚು, ಫಸ್ಟ್ ಟೈಮ್ ನಾನು ಈ ವೇದಿಕೆ ಮೇಲೆ ಇವರಿಬ್ರು ಕೆಮಿಸ್ಟ್ರಿ ಇಷ್ಟು ಚೆನ್ನಾಗಿರೋದು ನೋಡ್ತಿರೋದು. ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಒಳ್ಳೆ ಕೋಆರ್ಡಿನೇಷನ್ ಇದ್ಕೊಂಡು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿರೋದು. ಅಂಡ್ ನಂಗೆ ಖುಷಿ ಏನಾಯ್ತು ಅಂದ್ರೆ ಸೂರ್ಯ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ನಂಗೆ ಈಗಲೇ ಗೊತ್ತಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿರೋದು ಮ್ಯಾಮ್. ಸೂರ್ಯ, ನಿಮ್ ಎಕ್ಸ್ಪ್ರೆಷನ್ ಸೂಪರ್ ಆಗಿತ್ತು ಸೂರ್ಯ. ಹಿಂಗೆಲ್ಲ ತಲೆಲ್ಲಾಡ್ಸ್ಕೊಂಡು ಮಾಡಿದ್ದು. ರಚ್ಚು, ಡಿಡ್ ಯು ಅಬ್ಸರ್ವ್ ಒನ್ ಮೋರ್ ಥಿಂಗ್? ಎಸ್, ವಾಟ್? ಹಿಂಗ್ ತಿರುಗ್ಬಿಟ್ಟು ಮುತ್ತೆ ಕೊಟ್ಬಿಟ್ಟ ರಾಜ. ನಾನು ನೋಡಿದೆ, ನಾನು ಎಲ್ಲರೂ ಅಲ್ಲಿ ನೋಡ್ಬಿಟ್ಟು ನನಗೆ ಆಕ್ಚುಲಿ ಸುನಿಲ ಹೇಳ್ತಾ ನಿಜವಾಗ್ಲೂ ಕೊಟ್ಟ ಅಂದ. ಹೌದಾ? ಎಲ್ಲ ನಿಂದೆ ಇನ್ಸ್ಪಿರೇಷನ್. ನನಗೆ ಅನಿಸ್ತಾ ಇದೆ ಎಲ್ಲ ಬ್ಯಾಚುಲರ್ಸ್ ಹಾಳು ಮಾಡ್ತಾರೆ ಸುನಿಲನ ಅಂತ. ಹೌದು, ಎಲ್ಲ ಮುತ್ ಕೊಟ್ಕೊಟ್ಟು ಎಲ್ಲರೂ ಹಂಗೆ ಮಾಡ್ತಾ ಇದ್ರಲ್ಲ, ಯಾಕೆ? ನಾನೇನ್ ಕೊಟ್ಟಿಲ್ಲ ಅಣ್ಣ, ಅವರೇ ಕೊಟ್ಟಿದ್ದು. ನಾ ಮುತ್ತೆಲ್ಲ ಕೊಟ್ಟಿಲ್ಲ. ನೀನ್ ಅಭಿಜ್ಞಾ ಕೊಟ್ಟಿದ್ಯಾ ಅಂತ ಹೇಳ್ತಿಲ್ಲ. ಅಲ್ಲ ಅಲ್ಲ, ನೀನ್ ಮಾಡಿದ ಪರ್ಫಾರ್ಮೆನ್ಸ್ ಇಂದ ಎಲ್ರು ರೊಚ್ಗೆದ್ ಬಿಡಿದಾರೆ. ನೀನೇ ಮಾಡಿದ್ಮೇಲೆ ಇನ್ನೇನು ಅಂತ. ಏನೇ ಆಗಲಿ ಈ ಶೋ ಅಲ್ಲಿ ಹುಡುಗಿರೇ ಕಣ ಬೆಸ್ಟ್. ಯಾಕೆ ಸರ್? ಇವ್ರಿಗೆಲ್ಲ ಏನು ಆಗೋದೇ ಇಲ್ವಲ್ಲ, ಅವರೇ ಎಲ್ಲ ರೆಡಿ ಮಾಡ್ತಿರೋದು. ಅಭಿಜ್ಞಾಗ ಒಂದು ಕಂಪ್ಲೇಂಟ್ ಇದೆಯಂತೆ. ಅಣ್ಣ ಫಸ್ಟಿಂದಾನು ಕಂಪ್ಲೇಂಟ್. ನನಗೆ ಇವು ಬೇಡ ಅಂದ್ರೆ ಕಂಪ್ಲೇಂಟ್ ಹೊಡೋದು. ಏಯ್ ಯಾಕೋ? ನೋಡಿ, ಇಡೀ ಜಗತ್ತೇ ಕಾಯ್ತದೆ ಇದನ್ನ ತಿಳ್ಕೊಳ್ಳೋದಕ್ಕೆ. ಅಭಿಜ್ಞಾನೇ ನಿಂಗೆ ರಿಹರ್ಸಲ್ ಇಂದ ಹಿಡಿದು ಪ್ರತಿಯೊಂದ್ಸಲ ನೀನು ಮುತ್ ಕೊಡು ಅಂತಂದ್ರು ಯಾಕೆ ಕೊಡ್ತಾ ಇಲ್ಲ ನೀನು? ಅಣ್ಣ ಅದು ಅವಳು ಹೇಳುವಾಗ ನಂಗೆ ಅವಳು ಹುಡುಗಿ ಅಂತ ಅನ್ಸೋದೇ ಇಲ್ಲ ಅಣ್ಣ. ಅವಳು ಹೆಂಗ್ ಕೊಡು ಅಂತ ಹೇಳುದು, ಏಯ್ ಕೊಡೋ ಅಂತೇಳಿ. ನನಗೆ ಇವಳು ಹೆಂಗೆ ಹೆಣ್ಣಾಕಿ ಕೇಳ್ತಾಳ ಗಂಡಾಕಿ ಕೇಳ್ತಾಳ ಒಂದು ಗೊತ್ತಾಗಲ್ಲ ಅಣ್ಣ. ಓಕೆ, ನಿನ್ಗೆ ಹೆಂಗ್ ಕೇಳ್ಬೇಕು? ಏಯ್ ಕೊಡೋ ಅನ್ಬೇಕು. ಏನ್ ಕೊಡೋದು? ಮುತ್ತು ಮೇಡಮ್. ಕೇಳಮ್ಮ ಹೋಗ್ಲಿ ಅಭಿಜ್ಞಾ. ಕೊಡೋ. ಏಯ್ ಹಿಂಗೆ ಯಾರನ್ನ ಕೇಳ್ತಾರೆ ನಮ್ಮ? ನೀನ್ ಮುತ್ ಕೇಳಮ್ಮ, ನೀನ್ ಕೊಡೋ ಅಂದ್ರೆ ಏನ್ ಕೊಡ್ತಾನೆ ಅವನು? ಸೂರ್ಯ. ಇದು ಜಾಸ್ತಿ ಆಯ್ತಣ್ಣ. ಸೂರ್ಯ. ಇವನಿಗೆ ಜಾಸ್ತಿ ಆದ್ರೆ ನಡ್ಕ ಬರುತ್ತೆ, ಕೋಪಿಸ್ಕೊಂಡ್ರೆ ದೂರ ಹೋಗ್ತೀಯ. ಸೂರ್ಯ ಮುತ್ಕೊಡೋ. ಕೊಡಯ್ಯ ಬೇಗ, ಅದನ್ನ ಬೇರೆ ನೋಡ್ತೀಯ, ಯೋಚನೆ ಮಾಡ್ತೀಯ. My heart is beating for you, ಚಲುವಾ ಕೊಡಯ್ಯ. ಅಲ್ಲ ಕಣ, 30 ಸೆಕೆಂಡಲ್ಲಿ 30 ಕಿಸ್ ಕೊಡ್ತೀಯ ಅಂದ್ರೆ ನೀನ್ ಏನೋ 11 ಗಂಟೆಗೆ ಒಂದೊಂದು ಕೊಟ್ಕೊಂಡು ಏನೋ ಅದು ರವಿ ಸರ್ ಶಿಷ್ಯ ಅಂದ್ಬಿಟ್ಟು ಏನೋ ಹಿಂಗೆ. ರವಿ ಸರ್ ಶಿಷ್ಯ ಯಾರು? ಸೂರ್ಯನ? ಹೌದು. ರವಿ ಸರ್ಗೆ ಎಲ್ರು ಶಿಷ್ಯಂದ್ರ ಇಲ್ಲಿರೋರು. ಯಾರು? ಈ ಮುತ್ತಿಗಳು ಮರ್ಯಾದೆ ತೆಗೆಯಕ್ಕೆ ಬಂದು ಕೂತಾವ ನನ್ನ ಮಕ್ಕಳೆಲ್ಲ. ಇವರು ಶಿಷ್ಯಂದರೆ ಅಂತೆ. ಇವನೊಬ್ಬ ಗಡ್ಡ ನನ್ನ ಮಗ ಅಲ್ಲೋದು ಇದ್ದಾನೆ ಹೇಳುತ್ತೆ. ರವಿ ಸರ್ ಅವ್ನು ಬಾಯಿ ತೆಗೆಯೋದಕ್ಕೆ ಒಂದು ದಿವಸ ಬೇಕು ಅವನಿಗೆ. ಅಲ್ಲ, ಒಂದು ಮುತ್ತು ಕೊಡಕ್ ಬರಲ್ಲ, ನೀನಂತ ಡಬ್ಬ ನನ್ನ ಮಗ. ನಾನು ಹೆಸರು ಹೇಳಿದ್ರೆ ಓದಿತೀನಿ ಇನ್ನೊಂದ್ಸರಿ. ಸರ್, ಅವನು ಯಾರು ಕೊಡ್ಬೇಕು ಅಂತ ಇರ್ತಾನೋ ಅವ್ರಿಗೆ ಕೊಡ್ಬಹುದೇನೋ ಮೋಸ್ಟ್ಲಿ. ಅಭಿಜ್ಞಾಗೆ ಸ್ಟೇಜ್ ಮೇಲೆ ಎಲ್ರು ಮುಂದೆ ಕೊಡೋದಕ್ಕೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಸರಿ ಅಭಿಜ್ಞಾ, ನೀವು ಅಷ್ಟೊಂದು ಫೋರ್ಸ್ ಮಾಡಿಸ್ಕೊಳ್ತಿದ್ದೀರಲ್ಲ, ನೀವೇ ಕೊಡಿ ತೋರ್ಸೋಣ. ನೀವ್ ಹೆಂಗೆ ಅವ್ರ ಕೈಲಿ ಮಾತ್ರ ನೀವು ಕೊಡ್ಸ್ಕೊಳ್ತೀರಾ? ಆಗಿದ್ದಾಗಲಿ ಕೊಡಮ್ಮ. ಅವ್ರು ಕೊಟ್ರೆ ಓಕೆನಾ? ನಿಮ್ಮ ಸಮಯ ಶುರು ಹೋಗ್ತಿದೆ ಈಗ. ಪ್ರೀತಿ ತೋರ್ಸಕ್ ಎಣ್ಣೆಗೆ ಮುತ್ತು ಕೊಡ್ಬೇಕು ಅಂತ ಏನಿಲ್ಲ. ಬಟ್
ಒಟ್ಟಲ್ಲಿ ಇದಾಗ್ದಾರೆ ಕೆಲಸ ಡೈರೆಕ್ಟ್ ರವಿ ಸರ್ ಹತ್ರ ಹೋಗ್ಬಿಡೋಣ. ರವಿ ಸರ್ ಹೇಗನಿಸ್ತು ಸರ್ ಈ ಕೆಮಿಸ್ಟ್ರಿ? ಈ ವಿಷ್ಣುವರ್ಧನ್ ಅವ್ರಂದ್ರೆ ಏನು ಗೊತ್ತಾ ನಿಮ್ಗೆ? ವಿಷ್ಣುವರ್ಧನ್ ಅವರಲ್ಲಿರೋ ಒಂದು ಮುಗ್ಧತನ ಇರುತ್ತೆ. ಪ್ಲಸ್ ಇವತ್ತು ಸ್ಮಾರ್ಟ್ ಅಂಡ್ ಸಮ್ ಕೋಪಿಷ್ಟ ಪ್ಲಸ್ ಆ ಒರ್ಟುತನ ಪ್ಲಸ್ ತುಂಟತನ ಎಲ್ಲ ಮಿಕ್ಸ್ ಆಗೋದು. ನೋಡಿದ್ರೆ ಈ ಸಾಂಗ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಆ ನಾಟಿನೆಸ್ ಇತ್ತು ಈ ಸಾಂಗ್ ಅಲ್ಲಿ. ನೀಟ್ಲಿ ಡನ್, ನಾಟ್ ಎ ಬ್ಯಾಡ್. ಇದು ಗುಡ್. ಥ್ಯಾಂಕ್ ಯು ಸರ್. ರವಿ ಸರ್, ಇವಾಗ ತಾನೇ ನೀವು ವಿಷ್ಣು ಸರ್ ಬಗ್ಗೆ ಹೇಳಿದ್ರಿ. ನಿಮ್ಮ ಮತ್ತು ವಿಷ್ಣು ಸರ್ ಒಡನಾಟ ಹೇಗಿತ್ತು ಸರ್? ನಮ್ದೇ ಫಸ್ಟ್ ಪಿಕ್ಚರ್ ಅಲ್ವಾ ವಿಷ್ಣುವರ್ಧನ್ ಅವರು. ವಂಶವೃಕ್ಷ ಅಂತ ಒಂದು ಸಿನಿಮಾ ಮಾಡಿದ್ರು. ನಾಗರಾವ್ ಫಸ್ಟ್. ನಾನು ಅವ್ರ ತೊಡೆ ಮೇಲೆಲ್ಲ ಕೂತ್ಕೊಂಡು ಬೆಳೆದ ಹುಡುಗನೇ ನಾನು ಕೂಡ. ನನಗೆ ಅವ್ರಿಗೆ ಅಪ್ಪ ಯಾವಾಗಲೂ ಅವ್ರನ್ನ ದೊಡ್ಡ ಮಗ ಅಂತಾನೆ ಕರೆಯೋರು. ನನಗೆ ಅವರು ಪ್ರೇಮ ಮತ್ಸರ ಸಿನಿಮಾ ಮಾಡಬೇಕಾಗಿತ್ತು. ಮಾಡ್ಲಿ, ಅವ್ರಿಗೆ ಕತೆ ಇಷ್ಟ ಆಗ್ಲಿಲ್ಲ ಅಂತೇಳಿ ಅಂಬರೀಷ್ ಕಡೆ ಜರುಗಿದೆ ನಾನು. ಇಲ್ಲ ಅಂದ್ರೆ ನನ್ನ ಜೊತೆ ಟ್ರಾವೆಲ್ ಮಾಡಬೇಕಾಗಿತ್ತು. ನಾನು ವಿಷ್ಣು ಟ್ರಾವೆಲ್ ಮಾಡಬೇಕಾಗಿತ್ತು. ಆಕ್ಚುಲಿ ಜೊತೆಯಲ್ಲಿ ಇರಬೇಕಾಗಿದ್ದು ಅದು. ಬಟ್ ವಿಷ್ಣುವರ್ಧನ್ ಅವ್ರನ್ನ ಎಲ್ಲಿ ಮರೆಯೋಕ್ಕಾಗೋದಿಲ್ಲ ಅಂದ್ರೆ ಪ್ರೇಮ್ಲೋಕ ಸಿನಿಮಾ ಮಾಡಬೇಕಾದ್ರೆ ಎಕ್ಸಾಕ್ಟ್ಲಿ ಬಂಧನ ಶೂಟಿಂಗ್ ಇರಬೇಕು. ಬಂಧನ ಶೂಟಿಂಗ್ ಯಾವುದೋ ಒಂದು ಸಿನಿಮಾ ಶೂಟಿಂಗ್, ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಶೂಟಿಂಗ್. ಸೆಟ್ಗೆ ಹೋದೆ ನಾನು, ಈ ತರ ಪ್ರೇಮ್ಲೋಕ ಮಾಡ್ತಾ ಇದ್ದೀನಿ ಸರ್, ಪ್ರೊಫೆಸರ್ ಕ್ಯಾರೆಕ್ಟರ್ ಮಾಡಿಕೊಡ್ಬೇಕು ಅಂದ್ರೆ. ಆಯ್ತು ಹೋಗಪ್ಪ, ನಿನಗಿಲ್ಲ ಅನ್ನಕ್ಕಾಗತ್ತಾ, ವೀರಸ್ವಾಮಿ ಅವ್ರಿಗೆ ಇಲ್ಲ ಅನ್ನಕ್ಕಾಗತ್ತಾ, ನಾನು ಬರ್ತೀನಿ ಅಂತ. ಇವತ್ತಿಗೂ ನೋಡಮ್ಮ ಹುಡುಗಿ ಮರೆಯೋಕ್ಕಾಗತ್ತೆ? ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ನೀವೇ ಅದೃಷ್ಟ ಒಂದ್ಸರಿ ಆ ಕಾಲಘಟ್ಟದಲ್ಲಿ ಇದ್ರಿ, ಒಟ್ಟಿಗೆ ಇದ್ರಿ. ನಮ್ಗೆಲ್ಲ ಒಂಥರ ಹೊಟ್ಟೆ ಉರಿಯುತ್ತೆ, ಅಯ್ಯೋ ನಾವು ಅವ್ರನ್ನ ಜಾಸ್ತಿ ನೋಡೋಕ್ಕಾಗ್ಲಿಲ್ವಲ್ಲ ಅಂತೆಲ್ಲ ಹೊಟ್ಟೆ ಉರಿತಾ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನನ್ನ ಆಸೆಯ ಹೂವೇ ಅಂತ ಪ್ರೀತಿಯಿಂದ ಹೆಜ್ಜೆ ಆಗಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಹುಲಿ ಕಾರ್ತಿಕ್ ಹಾಗೂ ಏಂಜಲ್ ಧನ್ಯಶ್ರೀ. ಎಷ್ಟೊತ್ತು ಅಂತ ಕಾಯೋದು? ಒಬ್ಳೇ ಇದ್ದೀನಿ ಅಂತ ಗೊತ್ತಿದ್ರು ಬೇಗ ಬರ್ಬೇಕಂತ ಗೊತ್ತಾಗಲ್ವಾ ಇವ್ರಿಗೆ? ನಿಮ್ಮ ಜೊತೆ ಹೀಗೆ ಇದ್ಬಿಡೋಣ ಅನಿಸ್ತಾ ಇದೆಯಲ್ಲ.
ಹುಲಿ, ಇದು ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ ಅಲ್ಲ. ತಗೊಂಡೇ ಮುಗಿಸ್ಬಿಟ್ಟಲ್ಲ ಇಡೀ ಸಾಂಗು. ನನಗೆ ಏನು ಗೊತ್ತಿಲ್ಲ, ನಾನು ಫುಲ್ ನಡಕ್ತಾ ಇತ್ತು. ನೋಡ್ದೆ ಆದ್ರೂ ದಂಡೇಶ್ರೀ, ಎಲ್ಲರೂ ಹೇಳ್ತಾ ಇದ್ರು ನಮ್ಗೆ ಪ್ರಾಕ್ಟೀಸ್ ಜಾಸ್ತಿ ಆಗಿಲ್ಲ ಅಂತ. ನಿಮ್ದು ಎಷ್ಟು ಪ್ರಾಕ್ಟೀಸ್ ಆಯ್ತು? ಚೆನ್ನಾಗಾಯ್ತು. ನೋಡ್ದೆ, ಬಹಳ ಚೆನ್ನಾಗಾಯ್ತು. ಅದೇ ಇವರು ಸ್ಟಾರ್ಟಿಂಗ್ ಅದೇ ಮುಟ್ಟಲ್ಲ, ಇವರು ಮುಟ್ತಾ ಇರ್ಲಿಲ್ಲ. ಏನೇ ಸ್ಟೆಪ್ ಮಾಡಿದ್ರು ಡೈರೆಕ್ಟ್ ಹಿಂಗ್ ಮುಟ್ಬಿಡೋರು. ಅದೊಂದು ಫ್ಲೋಲಿಂಗ್ ಮುಟ್ಬೇಕು ಗೊತ್ತಾ, ಇವ್ರಿಗೆ ಅದು ಗೊತ್ತಿಲ್ಲ. ಅವ್ನು ಡೈರೆಕ್ಟ್ ಏನ್ ಮಾಡೋಣ? ಅದನ್ನೇ ಹೇಳ್ಕೊಟ್ಟು ನಿಧಾನ ಹಿಂಗ್ ಬನ್ನಿ ಅಂತ ಹೇಳಿ ಫೈನಲಿ ಮಾಡಿದ್ರು. ಆಯ್ತು, ಈಗ ನೀನು ಲಕ್ಷ್ಮಿ ಅವರು, ನೀನೇ ಅಣ್ಣ ಅವರು, ಉಲ್ಟಾ ಹೆಂಗ್ ಮುಟ್ಬೇಕು ಅಂತ ನೀನ್ ತೋರ್ಸು. ಮ್ಯೂಸಿಕ್. ನಿಜವಾಗ್ಲು ಅಣ್ಣ ಅವ್ರ ಸಾಂಗ್ ಕೇಳಿದ್ರೆ ಯಾವ ಕೆಮಿಸ್ಟ್ರಿ ಶುರು ಆಗಲ್ಲ. ಅಣ್ಣವ್ರೇ ಸಾಟಿ ಅಪ್ಪ ನಿಜವಾಗ್ಲು. ಸ್ಪೆಷಲಿ ಅಣ್ಣವರು ಹಾಗೂ ಲಕ್ಷ್ಮಿ ಅಮ್ಮನ್ ಕಾಂಬಿನೇಷನ್ ಇದೆಯಲ್ಲ, ಎವರ್ ಗ್ರೀನ್. ಆಕ್ಚುಲಿ ಈಶ್ವರಿ ಪ್ರೊಡಕ್ಷನ್ ನಾನಿನ್ನ ಮರೆಯಲಾರೆ, ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಈಶ್ವರಿ ಪ್ರೊಡಕ್ಷನ್ ಒಂದ್ಸಲ ಚಪ್ಪಾಳೆ. ರಚ್ಚು ಹೇಗಿತ್ತು? ನಿಜವಾದ ಕೆಮಿಸ್ಟ್ರಿ ಹೆಂಗಿತ್ತು? ಚೆನ್ನಾಗಿತ್ತು, ತುಂಬಾ ಸೆನ್ಶಿಯಸ್ ಆಗಿತ್ತು. ಕಾರ್ತಿಕ್ಗೆ ಈ ತರ ಒಂದು ಹಾಡ್ ಕೊಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅಂಡ್ ಫಸ್ಟ್ ಟೈಮ್ ಅವನ ಒಂದು ರೊಮ್ಯಾಂಟಿಕ್ ಸೈಡ್ ನಾನ್ ನೋಡಿರೋದು. ತುಂಬಾ ಲವ್ಲಿ ಪರ್ಫಾರ್ಮೆನ್ಸ್, ವೆರಿ ನೈಸ್ ಎಕ್ಸ್ಪ್ರೆಷನ್ಸ್. ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಇನ್ನು ನಿಜವಾಗ್ಲೂ ಈ ಪರಕಾಯ ಪ್ರವೇಶಕ್ಕೆ ಹೆಸರುವಾಸಿಯಾದಂತ ರವಿ ಸರ್ನ ಕೇಳೋಣ. ಅಲ್ಲ ಕಾರ್ತಿಕ, ಲವ್ ಅಲ್ಲಿ ಟೆಲ್ ಮಿ ವಾಟ್ ಇಸ್ ದ ಬೆಸ್ಟ್ ಮೊಮೆಂಟ್? ರೊಮ್ಯಾಂಟಿಕ್. ದ ಬೆಸ್ಟ್ ಮೊಮೆಂಟ್ ಯಾವಾಗ ಅಂದರೆ ವೆನ್ ಯು ವೇಟ್ ಫಾರ್ ಯುವರ್ ಬಾಯ್ ಫ್ರೆಂಡ್ ಆರ್ ಗರ್ಲ್ ಫ್ರೆಂಡ್. ರೆಡಿಯಾಗಿ ಕಾಯ್ತಾ ಇರ್ತೀವಲ್ಲ, ಇನ್ನೇನು ಬರ್ತಾರೆ ಅಂತ. ದ ಮೋರ್ ದ ಡಿಲೇ ದ ಮೋರ್ ದಿ ಲವ್ ಸ್ಟಾರ್ಟ್ಸ್ ಆಗುತ್ತೆ. ಕೋಪನೂ ಬರುತ್ತೆ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆ ಮೂಮೆಂಟಲ್ಲಿ ಬಂದಾಗ ಆ ಕೋಪ ತಣ್ಣಗೆ ಕರ್ಗೋಗುತ್ತಲ್ಲ, ಅದು ಬೆಸ್ಟ್ ಮೂಮೆಂಟ್ ಫಸ್ಟ್. ಅದಕ್ಕೆ ಈ ಸಾಂಗ್ ಏನಕ್ಕೆ ಈ ಸಾಂಗ್ ಕಂಪೋಸ್ ಮಾಡಿದಾಗಲಿ, ಈ ಸಾಂಗ್ ಪಿಕ್ಚರ್ಸ್ ಚೆನ್ನಾಗಿರೋದೇನೆಂದರೆ, ಲಕ್ಷ್ಮಿ ಅವರು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿರೋದು, ಮನೆಯಲ್ಲಿ ಅವ್ರ ಮದರ್ ಕ್ಯಾರೆಕ್ಟರ್ ಆಚೆ ಊರಿಗೆ ಹೋಗಿರ್ತಾರೆ, ರಾಜ್ಕುಮಾರ್ ಅವ್ರು ಬಂದು ಕಿಟಕಿಯಿಂದ ಹತ್ತು ಒಳಗೆ ಬರೋದು, ಆ ಸ್ಟಾರ್ಟ್ ಆದಾಗಲೇ ಆ ಫೀಲ್ ಆಟೋಮೆಟಿಕ್ಕಾಗಿ ಥಿಯೇಟ್ರಲ್ಲಿ ಎಲ್ಲರೂ ತೊಗೊಂಡ್ಬಿಡ್ತಾರೆ ಫೀಲ್. ಅದು ಅದಕ್ಕೆ ಈ ಸಾಂಗ್ ಅಷ್ಟು ಸೆನ್ಸಿಯಸ್ ಆಗಿ ಅನಿಸೋದು. ಆಮೇಲೆ ಯಾವುದೇ ಸಾಂಗಲ್ಲಿ ನಾವು ಎಷ್ಟೇ ಸೆನ್ಸಿಯಸ್ ಆಗಿ ಮಾಡಿದ್ರು, ರೊಮ್ಯಾಂಟಿಕ್ ಆಗಿ ಮಾಡಿದ್ರು ಕೂಡ, ಯು ಶುಡ್ ನೋ ದಟ್ ಯು ಆರ್ ಹ್ಯಾಂಡ್ಲಿಂಗ್ ಎ ಫ್ಲವರ್. ಒಂದು ಫ್ಲವರ್ನ ಬಂದು ಮಾಡ್ತಾ ಇದೀವಿ ಅಂತ ಅನ್ನಿಸ್ಕೊಂಡು ಮಾಡಿದ್ರೆ ಅದು ಯಾವತ್ತೂ ವಲ್ಗಾರ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ನೀವು ಎಷ್ಟೇ ಕ್ಲೋಸ್ ಆಗಿ ಹೋದ್ರು ಸರ್, ಈವನ್ ಯುವರ್ ಫೇಸ್ ಎಕ್ಸ್ಪ್ರೆಷನ್ಸ್. ಈ ಲವ್ ಸಾಂಗ್ಸ್ ಮಾಡಬೇಕಾದ್ರೆ ಯು ಆರ್ ನಾಟ್ ಸಪೋಸ್ ಟು ಎಕ್ಸ್ಪ್ರೆಸ್ ಮೋರ್. ಸುಮ್ಮನೆ ಒಂದು ಸ್ಮಾಲ್ ಜರ್ಕ್ಸಲ್ಲೇ ಸಾಂಗ್ ಮಾಡಿಕೊಂಡು ಕಣ್ಣಲ್ಲೇ ಇಟ್ಕೊಂಡು ಹೋಗ್ಬೇಕು. ಇದನ್ನು ಇಬ್ಬರು ನೀವು ಮೋರಲೆಸ್ ಚೆನ್ನಾಗೇ ಮಾಡಿದ್ರೆ ಅದರಲ್ಲಿ ಏನು ತೊಂದರೆ ಬರಲಿಲ್ಲ. ಅದು ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಏನು ಅಂದರೆ, ನಾನು ಬೈಕ್ ತಗೊಂಡು ಪ್ರತಿ ದಿವಸ ನವರಂಗ್ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಿದ್ದೆ ನಾನು. ಇದೇನಾ ಸರ್? ಪಿಂಕ್ SD ಬೈಕ್. ಅದು ಆ ಪಿಕ್ಚರಲ್ಲಿ ಏನು ಅಂದರೆ, ಟೈಟಲ್ ಕಾರ್ಡ್ಸ್ ಶುರು ಆಗೋದ್ರೆ ಸಿನಿಮಾಗೆ ಜನ ಬರ್ತಿರ್ಲಿಲ್ಲ. ಟಿಕೆಟ್ ತಗೊಂಡು ಸಿನಿಮಾ ಏನಾದ್ರು ಸ್ಟಾರ್ಟ್ ಆಗೋಯ್ತು ಅಂದರೆ ಜನ ಬರ್ತಿರ್ಲಿಲ್ಲ, ನೆಕ್ಸ್ಟ್ ಡೇ ಅವ್ರು ತಿರ್ಗಬೇಕಾದ್ರೆ. ಯಾಕಂದ್ರೆ ಟೈಟಲ್ ಕಾರ್ಡ್ಸ್ ಮಿಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಆವಾಗ ನನಗೆ ಗೊತ್ತಾಗಿದ್ದು ಜನ ಟೈಟಲ್ ಕಾರ್ಡ್ಸ್ ಕೂಡ ಎಷ್ಟು ಇಷ್ಟಪಡ್ತಾರೆ ಅಂತ ತಲೆಗೆ ಹಚ್ಕೊಂಡಿದ್ದೆ ಅವಾಗಲೇ ನಾನು. ಅದಕ್ಕೆ ನನ್ನ ಸಿನಿಮಾ ಪ್ರೇಮ್ ಲೋಕದಿಂದ ಟೈಟಲ್ ಕಾರ್ಡ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಈ ಬೈಕ್ಗೂ ನಿಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಬೈಕ್ ಬೆಸ್ಟ್ ಎಲಿಮೆಂಟ್ ಫಾರ್ ಲವರ್ಸ್. ಒಂದು ರೋಡ್ ಹಂಪ್ ಬಂದು ಒಂದು ಜಂಪ್ ಕೊಟ್ಟು ಒಂದು ಟಚ್ ಕೊಟ್ರೆ ಅದ್ರ ಫೀಲೇ ಬೇರೆ. ನೀನು ಹೋಗಿದೆ ಬೈಕಲ್ಲಿ, ಲವ್ ಮಾಡಿದ್ಯಾ ಬೈಕಲ್ಲಿ? ಅಯ್ಯೋ ಸರ್, ಶುರುವಾಗಿದ್ದೆ ಬೈಕಲ್ಲಿ ಸರ್. ಹೌದಾ? ನಾನು ಹೆಂಗ್ ಹಾಕುವೆ ಬ್ರೇಕ್ ಅಂದ್ರೆ ಹಿಂದಿಂದ ಮುಂದೆ ಬಂದು ಕೂತ್ ಬಿಡ್ಬೇಕು. ಅಂದ್ರೆ ನಿಂದು ಲಸ್ಟ್, ಅದು ಪ್ರೀತಿ ಅಲ್ಲ.
ಅದು ಲೆಕ್ಕಕ್ಕೆ ಬರಲ್ಲ. ನಾನೇ ಸಿಗಪ್ಪ. ನೀನ್ ಬೇಕು ಅಂತ ಮಾಡಕ್ ಹೋಗಿದ್ದಲ್ಲ, ಅದಾಗ ಅದು ನ್ಯಾಚುರಲ್ ಆಗಿ ನಡೆಯೋದಿದೆಯಲ್ಲ, ಅದು ಪ್ರೀತಿ. ಎಲ್ಲಾ ಶೋಗೂ ಸ್ಟೇಜಿಗೆ ನಮ್ಮನ್ನ ಕರೆದು ಆಡು ಆಡು ಅಂತೆಲ್ಲ. ಈಗ ನೀನ್ ಈ ಸಾಂಗ್ನ ಧನ್ಯ ಜೊತೆ ಮಾಡು, ನಾವು ನೋಡ್ಬೇಕೀಗ. ಆಯ್ತು, ಮ್ಯೂಸಿಕ್. ಚೆನ್ನಾಗಿ ಮಾಡಿದೆ ಕಣ, ಸಖತ್ತಾಗಿ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಹಿಂಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೋ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಹೋಗಿ ಕೂತ್ಕೊಳ್ಳಿ, ನಾನು ಆ್ಯಕ್ಟಿಂಗ್ ಮಾಡ್ಕೊತೀನಿ. ಇನ್ನೆಂತ ಮಾಡಿ. ಆಕ್ಚುಲಿ ಈ ಬೈಕ್ಗೆ ಒಂದು ಕಳೆ ಬರಬೇಕು ಅಂದ್ರೆ ರವಿ ಸರ್ ವೇದಿಕೆ ಮೇಲೆ ಬರಲೇಬೇಕು. ರವಿ ಸರ್ ಜೊತೆ ರಚ್ಚು ಬರಲೇಬೇಕು.
ಈ ಪರ್ಫಾರ್ಮೆನ್ಸ್ಗೆ ನಾವೆಲ್ಲ ಸೋಫಾ ಮೇಲೆ ನಿಂತ್ಕೊಳ್ತೀವಿ. ಇಬ್ಬರಿಗೂ ಸೇರಿ ನಿಜವಾಗ್ಲೂ ಇವರಿಬ್ಬರಿಗೂ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ಬಲೆ ಜೋರ ಚಪ್ಪಾಳೆ! ರಚ್ಚು ರೊಚ್ಗೆದ್ದಿದ್ದು ಇವತ್ತೇ ನೋಡಿದ್ದು. ಏನಾಗಿತ್ತು ರಚ್ಚು? ಕೆಮಿಸ್ಟ್ರಿ ರೌಂಡ್ ಅಲ್ವಾ, ಆ ರೌಂಡ್ಗೆ ಜಸ್ಟಿಫೈ ಮಾಡಿಲ್ಲ ಅಂದ್ರೆ ಹೆಂಗೆ ಅಲ್ಲಿ ಕೂತಿರೋದು ವೇಸ್ಟ್ ಅಲ್ಲ. ಇಲ್ಲ ಅಂದ್ರೆ ಆ್ಯಂಡ್ ಐ ಟೆಲ್ ಯು, ನಾನು ಹೇಳಿದೆ ರವಿ ಸರ್ಗೆ ಯಾವ ಸಾಂಗ್ ಬೇಕು ಅಂದರು, ನಿಮ್ಮ ಸಾಂಗೇ ಇರಲಿ ಬಟ್ ಯಾವ್ದಾರು ಹಾಕಿ ಅಂತ. ಸೊ ಗೊತ್ತಿಲ್ಲ, ಅವ್ರ ಸಾಂಗ್ ಬಂದಾಗ ಒಂದು ಎನರ್ಜಿ, ಡಾನ್ಸ್ ಮಾಡೋದೇ ಬೇಕಾಗಿಲ್ಲ. ಇಟ್ಸ್ ಆಲ್ವೇಸ್ ಗ್ರೇಸ್, ಯು ಜಸ್ಟ್ ಹ್ಯಾವ್ ಟು ಕೀಪ್ ಲುಕಿಂಗ್ ಅಟ್ ಹಿಮ್. ಆ್ಯಂಡ್ ಅವ್ರ ಜೊತೆ ಸುಮ್ಮನೆ ಹಿಂಗೆ ನಿಂತ್ಕೊಂಡಾಗ ಅದೇ ಹೇಳ್ತಿಲ್ವ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂದರೆ, ನಿಮ್ಮೊಬ್ಬರ ಹತ್ರ ಮಾತ್ರ ನಮ್ಗಿಷ್ಟು ಫ್ರೀಡಮ್ ಸಿಗುತ್ತೆ ವೇದಿಕೆ ಮೇಲೆ. ಈಸ್ ಓನ್ಲಿ ಪರ್ಸನ್ ಅಷ್ಟು ಫುಲ್ ವೇದಿಕೆನ ಅವ್ರೊಬ್ರಿಗೆ ಬಿಟ್ಕೊಟ್ಟು ಈ ಜಸ್ಟ್ ಎಂಜಾಯ್ಸ್ ಇಟ್, ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾಡಿದೆ ನೀನು, ತುಂಬ ನೀನು ಥ್ಯಾಂಕ್ ಯು ಸರ್. ತುಂಬ ಆರ್ಟ್ಫುಲ್ ಆಗಿ ಮಾಡಿದೆ ಅವಳು. ನಾನೇ ಐ ವಾಸ್ ಸ್ಟಂಡ್, ನಾನು ಸುಮ್ಮನೆ ನಿಂತೇ ಬಿಟ್ಟೆ, ಅವಳು ಮಾಡಲಿ ಇಸ್ ಆರ್ ಶೋ ನೋವು ಅಂತ. ತುಂಬ ಚೆನ್ನಾಗಿ. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು. ಹಾಗೆ ಇನ್ನೊಂದು ವಿಶೇಷ ಇದೆ ಇವತ್ತು ಏಪ್ರಿಲ್ 12ನೇ ತಾರೀಕು ನಟ ಸಾರ್ವಭೌಮ, ವರ ನಟ, ರಸಿಕರ ರಾಜ, ಸರಳತೆಯ ಶಿಖರ, ನಮ್ಮೆಲ್ಲರ ಪ್ರೀತಿಯ ರಾಜಣ್ಣ ಅವರ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ 19ನೇ ಪುಣ್ಯ ಸ್ಮರಣೆ ಕೂಡ ಇದೆ ಇವತ್ತು. ಆ ಮಹಾಶಕ್ತಿಗೆ ಒಂದು ಗೌರವ ನಮನವನ್ನು ಸಲ್ಲಿಸೋಣ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಕನ್ನಡ ಕಂಠೀರವನಿಗೆ, ನಟ ಸಾರ್ವಭೌಮರಿಗೆ. ರವಿ ಸರ್, ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಅವರ 19ನೇ ಪುಣ್ಯ ಸ್ಮರಣೆಯ ದಿನ, ನಿಮ್ಮ ಅವರ ಒಡನಾಟದ ಬಗ್ಗೆ ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ನನ್ನಲ್ಲಿ ಏನಾದರೂ ಒಂದು ಒಳ್ಳೆ ಗುಣಗಳು ನಿಮಗೆ ಕಾಣಿಸ್ತಾ ಇದೆ ಅಂದರೆ ಅದು ನನ್ನ ತಂದೆ ಇಂಥವ್ರ ಮಧ್ಯೆ ಬೆಳೆದಿರೋದ್ರಿಂದನೇ. ನನ್ನನ್ನು ಇವರು ಅಷ್ಟು ಜನ ಪ್ರೀತಿಯಿಂದ ಮನಸಾರೆ ಅಪ್ಕೊಂಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನನ್ನ ಅಬ್ಸರ್ವೇಷನ್ ಏಜರ್ ಇವ್ರುಗಳ ಮಧ್ಯೆ ಬೆಳೆದಿರೋದ್ರಿಂದನೇ ನಾನು ಕೂಡ ಇಷ್ಟು ದೂರ ಟ್ರಾವೆಲ್ ಮಾಡಿರೋದು. ನಾನು ಫಸ್ಟ್ ಶಾರ್ಟ್ ಆ್ಯಕ್ಟ್ ಮಾಡಿರೋದು ರಾಜ್ಕುಮಾರ್ ಅವ್ರ ಜೊತೆನೆ. ಅದು ನನ್ನ ಫಸ್ಟ್ ಶಾರ್ಟ್ ಡೈಲಾಗ್ ಹೇಳಿರೋದು, ಅಪ್ಪ ಅಂತ ಅವ್ರನ್ನ ಕರೆದು ಓಡ್ ಬಂದು ತಪ್ಕೊಳ್ಳೋದೆ ಫಸ್ಟ್ ಶಾರ್ಟ್. ಕುಲಗೌರವ ಅಂತ ಸಿನಿಮಾ ಇದೆ ಇದರಲ್ಲಿ ನಾನು ಫಸ್ಟ್ ಶಾರ್ಟ್ ಅವರು ತಪ್ಕೊಂಡಿದ್ದು. ನನಗೆ ಐ ವಾಸ್ ಎ ವೆರಿ ಶೈ ನೇಚರ್. ನನಗೇನಾದ್ರು ಸ್ವಲ್ಪ ನಟನೆ ಅಂಟ್ಕೊಂಡಿದ್ದೆ ಅಂದರೆ ಬಹುಶಃ ಇವ್ರು ಕೊಟ್ಟಿದ್ದ ಆಶೀರ್ವಾದನೇ ಇರಬೇಕಲ್ಲ. ಅಲ್ಲಿಂದ ಇಷ್ಟು ದೂರ ಟ್ರಾವೆಲ್ ಮಾಡಿರೋದು ಅದು. ಆಮೇಲೆ ನಂದೊಂದು, ನಾನೇನೋ ಕನ್ನಡದ ಬಗ್ಗೆ ಮಾತಾಡಿದೆ ಅಂತೇಳಿ ಒಂದು ಚಿಕ್ಕ ಗಲಾಟೆ ಸ್ಟಾರ್ಟ್ ಆದಾಗ ಅವರು ಇವತ್ತರೆಗೂ ಯಾರಿಗೂ ಒಂದು ಲೆಟ್ರ್ ಸಮೇತ ಯಾವತ್ತೂ ಬರೆದೆಲ್ಲ ಕೊಟ್ಟಿಲ್ಲ. ಅವರು ಯಾವತ್ತೂ ಸ್ಟೇಟ್ಮೆಂಟ್ಸ್ ಕೊಡೋದೆಲ್ಲ ಇಲ್ಲ. ಆದರೆ ನಮ್ಮ ಫ್ಯಾಮಿಲಿ ಮೇಲೆ ಇರೋ ಪ್ರೀತಿ, ನಮ್ಮ ಅಪ್ಪನ ಮೇಲೆ ಇರೋ ಸಂಬಂಧ, ಅವರಿಬ್ಬರು ಇವ್ರು ಯಜಮಾನ್ರೆ ಅಂದರೆ ಅವ್ರು ಸಾಕುವರೆ ಅಂತ ಕರೆಯೋರು. ಆ ಪ್ರೀತಿಗೆ ಅವರು ನಮ್ಮ ಫಾದರ್ನ ಕರೆದು ಸಮಾಧಾನ ಮಾಡಿ ನಿಮ್ಗೆ ಯಾಕೆ ಅಂತೇಳಿ ಒಂದು ಲೆಟ್ರ್ ಬರೆದು ಕೊಡ್ತಾರೆ. ರವಿಚಂದ್ರ ನನ್ನ ಮಗ ಇದ್ದಾಗೆ ಅವ್ನು ಹಿಂಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಲೆಟ್ರ್ ಕೊಡ್ತಾರೆ. ಅದು ಇವತ್ತರೆಗೂ ಮರೆಯೋಕ್ಕಾಗೋದಿಲ್ಲ. ಸೊ ದಟ್ ಈಸ್ ಹೌ ದಿಸ್ ರಿಲೇಷನ್ಶಿಪ್ ವಿತ್. ಬ್ಯೂಟಿಫುಲ್ ಸರ್. ಖಂಡಿತವಾಗ್ಲೂ ಈ ಒಂದು ಇನ್ಸೈಟ್ಗಳೆಲ್ಲ ನಮಗೆ ಕೇಳಕ್ಕೆ ಚಂದ ಅನ್ಸುತ್ತೆ, ಮತ್ತೆ ಇವೆಲ್ಲ ಕೇಳಕ್ಕೆ ಕೂಡ ಬಹಳ ಅಪರೂಪ ಅನ್ಸುತ್ತೆ. ದಯವಿಟ್ಟು ಚಾನಲಲ್ಲಿ ನನ್ನ ಒಂದು ಮನವಿ, ಈ ಕ್ಷಣನ ನಾವು ಯಾವತ್ತೂ ಮರೆಯೋಕೆ ಇಷ್ಟಪಡಲ್ಲ. ಅದ್ಭುತವಾದ ಕ್ಷಣ. ನಾವೆಲ್ಲರೂ ಗ್ರೂಪ್ ಹಗ್ ಮಾಡೋಣ, ಒಂದು ಫೋಟೋ ಬೇಕು ನಮಗೆ ಪ್ಲೀಸ್. ನಮ್ದು ನಮ್ಮ ಬಾಸ್ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತನ್ನ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್.
ನಮ್ಮ ಡಿ ಬಾಸ್ ಹಾಗೂ ಕ್ರೇಜಿ ಕ್ವೀನ್ ರಕ್ಷಿತಾ ಅವರ ಸುಂಟರ ಗಾಳಿ ಹಾಡಿಗೆ ಸುಂಟರ ಗಾಳಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ರಕ್ಷಕ್ ಬುಲೆಟ್ ಹಾಗೂ ಏಂಜಲ್ ವೆರಿ ಬ್ಯೂಟಿಫುಲ್ ರಮೋಲ್ಲಾ. ಸುಂಟರ ಗಾಡಿ ಡೋಲು ಬಡಿಸಿತು ಹುಡುಗನ್ನ. ನಿಜವಾದ ಸುಂಟರ ಗಾಳಿ ಪರ್ಫಾರ್ಮೆನ್ಸ್ ಕಂಡ್ರೆ ನಿಮ್ಮಿಬ್ಬರು. ಥ್ಯಾಂಕ್ ಯು. ರಚ್ಚು ನಮ್ಮ ದಚ್ಚು ಹಾಗೂ ರಕ್ಷಿತಾ ಅವರ ಪರ್ಫಾರ್ಮೆನ್ಸ್ ಇದ್ದಂತೆ ಈ ಒಂದು ಕೆಮಿಸ್ಟ್ರಿ ಹೆಂಗಿತ್ತು? ನನಗೆ ಈ ಹಾಡು ತುಂಬಾನೇ ಇಷ್ಟ. ಈ ಹಾಡಲ್ಲೇ ಒಂದು ಎನರ್ಜಿ ಇದೆ. ಇನ್ಫ್ಯಾಕ್ಟ್ ನೀವಿಬ್ರು ಡಾನ್ಸ್ ಮಾಡ್ತಿರ್ಬೇಕಾದ್ರೆ ನನಗೆ ದರ್ಶನ್ ಸರ್, ರಕ್ಷಿತಾ ಮ್ಯಾಮೇ ನನಗೆ ಕಣ್ಮುಂದೆ ಬರ್ತಿದ್ರು. ಆ್ಯಂಡ್ ಹೈ ವೋಲ್ಟೇಜ್ ಆ್ಯಂಡ್ ಅದೊಂಥರ ಎನರ್ಜಿ ಇಸ್ ದಿಸ್ ಸಾಂಗ್. ಈ ಹಾಡಂದ್ರೆ ಎನರ್ಜಿ ಅಂತ. ನೀವಿಬ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ರಮೋಲಾಗೇನೆ ಡಾನ್ಸ್ ಇಷ್ಟ. ಸೊ ಶಿ ವಾಸ್ ಎಂಜಾಯಿಂಗ್ ಆಸ್ ಇಂಡಿವಿಜುವಲ್ ಆ್ಯಂಡ್ ಅವ್ನ ಪಾಡಿಗೆ ಅವ್ನು ಇಂಡಿವಿಜುವಲ್ ಆಗಿ ಅವ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದೆ. ಬಟ್ ಕೆಮಿಸ್ಟ್ರಿ ಎಲ್ಲೂ ನನಗೆ ಏನ್ ಗೊತ್ತಾ ಮ್ಯಾಮ್, ನಾನು ನೋಡಿದ್ರೆ ಸ್ಟೆಪ್ಸ್ ಮರ್ತೋಗ್ಬಿಡ್ತೇನೆ, ಅದಕ್ಕೆ ನೋಡಿಲ್ಲ ಅನ್ಸುತ್ತೆ. ಇಲ್ಲ ಬಾಸ್, ಇಲ್ವಂತೆ. ನಾನು ರಕ್ಷಕ್ ತಗೊಳ್ಳ ಇಲ್ಲಾಂದ್ರೆ ಅಮೋಲ ತಗೊಳ್ಳ? ನಿಮ್ಗೆ ಯಾರು ಇಷ್ಟ ಆಗುತ್ತೆ? ಮ್ಯಾಮ್ ನಿಮಗೆ ಯಾರಿಗೆ ನಂಬೇಕು ಅನ್ಸುತ್ತೆ ಅವ್ರು ತಗೊಳ್ಳಿ. ಏನೋ ಇಬ್ರು ನಂಬಕ್ಕಾಗಲ್ಲ ಅವಾಗ ಕಷ್ಟ ಆಗತ್ತೆ. 50% ರಮೋಲ, ರಚ್ಚು ಪ್ರಶ್ನೆ ಆನ್ಸರ್ ಮಾಡ್ಲೇಬೇಕು. ಯಾಕೆ ನೀನು ರಮೋಲ ಐ ಟು ಐ ಕಾಂಟ್ಯಾಕ್ಟ್ ಮಾಡ? ಹೌದು, ಇಲ್ಲ ಅಣ್ಣ, ಆ ಥರ ಏನಿಲ್ಲ. ಇದು ಫುಲ್ಲು ಬೀಟ್ ಸಾಂಗ್. ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡಿದಾಗ್ಲೂ ಅಷ್ಟು ಐ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಸ್ಟೆಪ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಆ ಬೀಟ್ ಹೆಂಗಿದೆಯೋ ಆ ಫೋರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಅದು ಇದು ರೌಂಡ್ ಇರೋದೇ ಕೆಮಿಸ್ಟ್ರಿ ರಾಂಗ್. ಸೊ ಇವ್ರಿಬ್ರನ್ನೇ ಬಿಡ್ಬೇಕಿತ್ತು. ಪ್ರಾಪರ್ಟೀಸ್ ವಾಸ್ ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು. ನನ್ಗನ್ಸುತ್ತೆ ಅದು ಯಾಕೆ ಇಟ್ಟಿಯಾರಂದ್ರೆ ಇವರಿಬ್ರು ಡ್ಯಾನ್ಸ್ ಮಾಡಿ ಸುಸ್ತಾಗಿ ಬಿದ್ದಿದ್ದು ಬಿಟ್ರೆ ಅವರೇ ಎತ್ಲಿ ಅಂತ ಇರ್ಬೇಕು. ಏನೋ ಎಲ್ಲದಕ್ಕೂ ಒಂದೊಂದು ರೀಸನ್ ಹೇಳ್ತೀರಾ ನೀವು. ಅವ್ರಿಬ್ರೇ ಡ್ಯಾನ್ಸ್ ಮಾಡ್ಬೇಕಾಯ್ತು. ನನ್ನ ಒಪಿನಿಯನ್ ಕೇಳಬೇಕು ಅಂದ್ರೆ ದಿಸ್ ಇಸ್ ಮೈ ಒಪಿನಿಯನ್. ಬಟ್ ಈಗ ಅಟ್ಲೀಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಇನ್ನೊಂದ್ಸರಿ ಟ್ರೈ ಮಾಡಿ ಅಟ್ಲೀಸ್ಟ್.
ಸ್ಲೋ ಸಾಂಗ್ ಹಾಕಿದ್ರು ಬೆಲ್ಲಿ ಡ್ಯಾನ್ಸ್ ಮಾಡಿ, ಫಾಸ್ಟ್ ಹಾಕಿದ್ರು ಬೆಲ್ಲಿ ಡ್ಯಾನ್ಸ್ ಮಾಡಿ, ಕಣ್ಣ ಸಲಿಗೆ ಅಂತ ಅವ್ನು ಎಲ್ಲಿ ನೋಡ್ತಾನಮ್ಮ. ಇನ್ನೇನು ಹೋಗ್ಬೇಕು, ಆಮೇಲೆ ಬೆಲ್ಲಿ ನೋಡ್ಕೊಂಡು ಹಿಂಗೆ ನೋಡ್ಕೊಂಡು ಹೋಗ್ಬೇಕಣ್ಣ. ನೀನು ಅದ ನೋಡ್ತಾ ಅಣ್ಣ ಹಿಂಗೆ ನೋಡ್ಕೊಂಡು ಹೋಗ್ಬೇಕಣ್ಣ, ಇನ್ನೇನಣ್ಣ ಮಾಡಲಿ ನಾನು, ಅವ್ರು ಅದೇ ಮಾಡ್ತಿದ್ರು. ರವಿ ಸರ್, ಈ ಜೋಡಿಯ ಪರ್ಫಾರ್ಮೆನ್ಸಿನ ಕೆಮಿಸ್ಟ್ರಿ ಹೆಂಗಿತ್ತು ಸರ್? ಫಸ್ಟ್ ಆಫ್ ಆಲ್ ಇಬ್ರು ರೆಡ್ ಕಲರ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವರು. ನಿಮ್ಮಿಬ್ರದ್ದು ಬೆಸ್ಟ್ ಪೇರಿಂಗ್ ಇಲ್ಲಿ ಇರೋದ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇಬ್ರು ಚೆನ್ನಾಗಿ ಮಾಡ್ತಾರೆ. ರಮಲ ಅಂತೂ ಕಣ್ಣು ಮುಚ್ಕೊಂಡು ಅವಳಿಗೆ ಬಂದಿದ್ದು ಆರಾಮಾಗಿ ಮಾಡ್ತಾಳೆ ಅವಳು. ನನ್ನ ಕಣ್ಣಂತೂ ಅವಳ ಮೇಲೆ ಜಾಸ್ತಿ ಹೋಗುತ್ತೆ. ಅವಳು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಅನ್ನೋದಕ್ಕೆ ಹೋಗುತ್ತೆ. ಅದನ್ನ ನೀನು ನಿನ್ನ ಕಡೆಗೆ ತಿರುಗಿಸ್ಬೇಕಾಗಿರೋದು ನಿನ್ನ ಕೆಲಸ ಇವಾಗ ಅಲ್ವಾ? ಇಟ್ ಈಸ್ ಯುವರ್ ಡ್ಯೂಟಿ. ಅವಳು ಕೆಮಿಸ್ಟ್ರಿ ಇಲ್ಲ ಮಾಡೋದಿಲ್ಲ ಅಂದ್ರೆ ಮಾಡಬೇಕಲ್ವಾ? ಒಂದು ಹುಡುಗಿ ಹೇಳ್ತಾ ಇದ್ದಾಳೆ ಅಂದ್ರೆ ಮಾಡಿ ತೋರಿಸ್ರಿ, ಮತ್ತೆ ಹೋಗೋದೇನಿದೆ. ಯು ಆರ್ ಎ ಬೆಟರ್ ಕಂಟೆಸ್ಟೆಂಟ್, ಯು ಕ್ಯಾನ್ ಡೂ ಬೆಟರ್ ಆ್ಯಕ್ಚುಲಿ. ಶೋರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಅರ್ಥ ಮಾಡ್ಕೊಂಡಿರೋದು ರಕ್ಷಕಿಗೆ ಎನರ್ಜಿ ಬರಬೇಕು, ಆ ಪವರ್ ಬರಬೇಕು ಅಂದ್ರೆ ಅವ್ನಿಗೆ ಒಂದು ಡಿ ಬಾಸ್ ಫೋಟೋ ಬರಲೇಬೇಕು, ಡಿ ಬಾಸ್ ಬಗ್ಗೆ ಮಾತಾಡಿಸ್ಲೇಬೇಕು. ಒಂದು ಚಿಕ್ಕ ಟೆಸ್ಟ್ ಇದೆ ಇವಾಗ, ಓಕೆನಾ? ಏನಪ್ಪಾ ಅಂದ್ರೆ LED ಸ್ಕ್ರೀನ್ ಮೇಲೆ ದರ್ಶನ್ ಸರ್ ಅವರ ಸಿನಿಮಾ ರಿಲೇಟೆಡ್ ಫೋಟೋಸ್ ಬರುತ್ತೆ. ಆ ಫೋಟೋಸ್ ನೋಡಿ ಅದು ಯಾವ ಸಿನಿಮಾ ಅಂತ ಹೇಳಬೇಕು, ಆ ಸಿನಿಮಾಗೆ ಸಂಬಂಧಪಟ್ಟದ ಒಂದು ಡೈಲಾಗ್ ಹೇಳ್ಬೇಕು. ರೆಡಿನಾ? ಜೈ ಡಿ ಬಾಸ್. ಅಷ್ಟೇ. ಮೊದಲನೇ ಫೋಟೋ ಯಾವ ಸಿನಿಮಾ ಇದು? ಅಣ್ಣ ಇದು ಇನ್ನ ಒಂದು 10 ಸಲ ರಿಲೀಸ್ ಆದ್ರೂ 100 ಡೇಸ್ ಸಿನಿಮಾ ಅಣ್ಣ ಇದು. ಮೆಜೆಸ್ಟಿಕ್ ನಮ್ಮ ಬಾಸ್ ಇದು. ಕ್ಯಾ ಬಾತ್ ಹೈ. ಒಂದು ಡೈಲಾಗ್ ಬರಲಪ್ಪ ಹಂಗೆ. ಮಚ್ಚೆ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಏನು ಬಿಡಬೇಕು? ಕೆಲಸ ಮಾಡೋದನ್ನ ಬಿಡಬೇಕು. ಎರಡನೇ ಫೋಟೋ ಬರಲಿ. ಯಾವ ಸಿನಿಮಾ ಇದು? ಯಜಮಾನ 100%. ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ, ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕೋ. ನೆಕ್ಸ್ಟ್ ಫೋಟೋ ಬರಲಿ. ಆಡಿಯನ್ಸ್ ಯಾವುದು? ಅನ್ನನಾಥ್ ಯಾವರು ಅಂತಾರೆ. ಅಂಥದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ದರ್ಶನ್ ಸರ್, ಹ್ಯಾಟ್ಸ್ ಆಫ್ ಸರ್. ಈಗ ಇನ್ನೊಂದು ಆಟ ಏನು ಅಂತ ಹೇಳ್ತೀವಿ, ಅದಕ್ಕಿಂತ ಮುಂಚೆ ಒಂದು ಪ್ರಾಪರ್ಟಿ ಬರಲಿ. ಆಟ ಏನಪ್ಪಾ ಅಂದ್ರೆ, ನಾನು ನಿಮ್ಗೆ ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ, ಅದು ನೀವಾದ್ರೆ ನಿಮ್ ತಲೆಗೆ ನೀವೇ ಹೊಡ್ಕೋತೀರಾ. ನೀವಲ್ಲದೆ ಆಪೋಸಿಟ್ ಅವರಾದ್ರೆ ಅವ್ರ ತಲೆಗೆ ಹಿಂಗ್ ಹೊಡಿತೀರಾ. ಓಕೆನಾ? ನನ್ನ ಮೊದಲನೇ ಪ್ರಶ್ನೆ, ನಿಮ್ಮಿಬ್ರಲ್ಲಿ ನಾನು ಮಾಡಿದ್ದೆ ಸರಿ ಹಂಗಂತ ವಾದ ಮಾಡೋದು ಯಾರು? ಏನು? ಇಬ್ರು ಅಂದ್ರೆ ಅವ್ರ ಪ್ರಕಾರ ನಾನು, ನನ್ನ ಪ್ರಕಾರ ಅವರು. ಇಬ್ರು ಅಂತ ಹೇಳ್ಕೊಂಡು ಸಿನಿಮಾದವರು ಅಣ್ಣ, ಏನ್ ಮಾಡಕ್. ಮುಂದಿನ ಪ್ರಶ್ನೆ, ಇಬ್ಬರ ಮಧ್ಯ ಕೋಪ ಬಂದಾಗ ಬೇಗ ಕಾಂಪ್ರಮೈಸ್ ಆಗೋದು ಯಾರು? ನಾನೇ. ನೀವು ಇಬ್ರು ಎಲ್ಲದಕ್ಕೂ ಹಂಗೆ ಹೇಳ್ತಾ ಇದ್ದೀರಲ್ಲ? ಇಲ್ಲ ಅಣ್ಣ, ನಾನು ಕಟ್ಕೊಂಡು ನಾನು. ನಿಮ್ಮಿಬ್ಬರಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಯಾರಿಗಿದೆ? ಯಾವ ಮೂಡೋಣ? ಯಾವ ಮೂಡೋಣ? ಕ್ಷಣಕ್ಕೂ ಮನ್ಸು ಬದಲಾಯಿಸೋದು ಯಾರು? ಇವ್ರಣ್ಣ. ಹೊಡಿ ಹೇಳ್ತೀನಿ ಸಾಕಣ್ಣ, ಸಾಫ್ಟ್. ಯಾಕೆ? ರೀಸನ್ ಏನು? ನಾನು ಕ್ಯಾಶುವಲ್ ಆಗಿ ಯಾರ ಜೊತೆ ಕೂತಿರ್ಬಾರ್ದು. ಇಲ್ಲ ಮಾತಾಡ್ತಿದ್ರು ಸಡನ್ ಆಗಿ, ಅಂದ್ರೆ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ. ಒಂದ್ ನಿಮಿಷ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೋಷ್ಟು ಸಡನ್ ಆಗಿ ಚೇಂಜ್. ಹಂಗೆ ಏನಕ್ಕೆ ಅಲ್ಲಿ ಹೋಗಿದ್ದೆ, ಏನಕ್ಕೆ ಅಲ್ಲಿ ಮಾತಾಡಿಸಿದೆ ಅಂತ ಆ ಥರ ಪಾಸೆಸಿವ್. ಹಾಗೇನಿಲ್ಲ, ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್ ಮೆಂಟರ್. ನಾನು ಏನಾದ್ರು ಹೇಳ್ತಾ ಇದ್ರೆ ಅದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರಬೇಕು. ಇವನು ಅಲ್ಲಾದ್ರೂ ಹಾವು ಹೋದ್ರೆ ಇಲ್ಲಿ ಹೋಗ್ತಾನೆ, ಅಲ್ಲೊಬ್ರು ಹಾಯ್ ಅಂದ್ರೆ ಹಲೋ ಹೆಂಗಿದ್ಯಾ ಅಂತ ಹೋಗ್ಬಿಡ್ತಾನೆ. ಅದಕ್ಕೆ ಮೂಡ್ ಸ್ವಿಂಗ್ಸ್ ಇವನಿಗೆ ಜಾಸ್ತಿ. ನಾನು ಏನಾದ್ರು ಮಾತಾಡ್ತಿರುವ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ನೋಡ್ಕೊಂಡು ನಿಮ್ಮ ಅವಾಗಲೇ ಬಟ್ಟೆ ನರ ವೀಕು ಅಂತಿದ್ದ ನೀನ್, ಒಳ್ಳೆ ನೋಡ್ಕೊಂಡು ನಿಮ್ಮ. ಮುಂದಿನ ಪ್ರಶ್ನೆ, ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಸುಳ್ಳು ಹೇಳೋದು? ಇಬ್ರು ಇಲ್ಲ ನನಗೇನಪ್ಪ ಗೊತ್ತು. ಮುಂದಿನ ಪ್ರಶ್ನೆ, ನಿಮ್ಮಿಬ್ರಲ್ಲಿ ತುಂಬಾ ಬೋರಿಂಗ್ ಆಗಿ ಮಾತಾಡೋದು ಯಾರು? ನಾನೇ. ಫಸ್ಟ್ ಟೈಮ್ ಅಣ್ಣ ಈ ಥರ ಹೇಳಿದ್ ಯಾರೋ ಒಬ್ರು ಹುಡುಗಿ ಬೋರಿಂಗ್ ಆಗಿ ಮಾಡಿ ಇವರೇ ಮಾತಾಡ್ತಿರೋದು. ನಂಗೆ ತುಂಬ ಖುಷಿ ಅನಿಸ್ತಿದೆ ಇವಾಗ. ನಿನ್ ಪ್ರಕಾರ ಯಾರು? ಇವರೇ. ನಿನ್ಗೆ ಇಷ್ಟ ಬಂದಿದ್ದ ಕಡೆ ಹೊಡ್ಕೊಂಡು ಹೋಗ್ತಾ ಇದೆಯಲ್ಲ? ನಾನು ಹೇಳಿದ ತಲೆಗೆ ಅಂತ. ತಲೆಗ
ನಾನು ಬರೀ ಕಲ್ಲು ಮಾತ್ರ ಹಂಗೆ ಹೇಳಿ ಶಿಲೆ ಅಂತ, ನೀನು ಇಷ್ಟ ಬಂದಾಗ ನೀನೇ ಶಿಲ್ಪಿ ಆಗ್ಬಿಟ್ರೆ ಹೆಂಗೆ? ಇಲ್ಲಿ ನಿಮ್ಮಿಬ್ಬರು ಜೋಡಿ ಇಡೀ ಕರ್ನಾಟಕಕ್ಕೆ ಮಾಡಿದೆ ಮೋಡಿ ಅಂತ ಹೇಳ್ತಾ ನಿಮ್ಮನ್ನ ಓಡಿ ಅಂತ ಹೇಳ್ತಾ ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತನ್ನ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟಿ. ಮುಂದಿನ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬರ್ತಾರೆ ನೀನಾದೇನಾ ನಿನ್ನಿಂದಲೇ ಈ ಜೀವನ ಅಂತ ಸ್ವಾಗತಿಸೋಣ ಟ್ಯಾಲೆಂಟೆಡ್ ಸಿಂಗರ್ ದರ್ಶನ್ ಹಾಗೂ ಏಂಜಲ್ ಅಪೇಕ್ಷಾ. ಜೊತೆ ನನ್ನ ಕಥೆ ಒಂದೊಂದು ಸಾಲು, ನನ್ನ ಜೊತೆ ನಿನ್ನ ಕಥೆ ಒಂದು ಲೋಕ ಸೃಷ್ಟಿಸಿದೆ. ಒಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ, ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನಿಂದು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ನಾನು ದೂರ ಆದರೂ ಇಲ್ಲೇ ಈ ಕ್ಷಣದಲ್ಲಿ ತಿರುಗುವ ಭೂಮಿಯಲ್ಲಿ ಇರಲಿ ನಾ ಎಲ್ಲೇ ಇರುವೆ ನಿನ್ನಲ್ಲೇ. ಎದೆಯ ಬಡಿತ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತ ವೇಗ ಒಂಟಿತನಕ್ಕೆ ನೀನೆ ತಾನೆ ಸರಿಯಾದ ಸಿಹಿಯಾದ ಪರಿಹಾರ ಈಗ. ಭರ್ಜರಿ ಬ್ಯಾಚುಲರ್ಸ್ ಎಷ್ಟು ಮೇಲಕ್ಕೆ ಹೋಗ್ತಾ ಇದೆ ಶೋ ಅಂತ ಇವತ್ತು ನೀವಿಬ್ರು ತೋರಿಸಿದ್ದೀರಾ. ಏನ್ ಭರ್ಜರಿ ಏರಿಯಲ್ ಆಕ್ಟಮ್ಮ. ಫಾರ್ ದ ಫಸ್ಟ್ ಟೈಮ್ ಈ ಒಂದು ಏರಿಯಲ್ ಆಕ್ಟ್ ನಾವು ಭರ್ಜರಿ ಬ್ಯಾಚುಲರ್ಸ್ 2 ಅಲ್ಲಿ ನಾವು ನೋಡ್ತಿರೋದು. ದರ್ಶನ್ ಡಾನ್ಸ್ ಸ್ಕಿಲ್ಸ್ ನನಗಿದು ಹೊಸದು ಅಂತ ಅನ್ಸ್ಲಿಲ್ಲ. ನಾನು ದರ್ಶನ್ ಒಟ್ಟಿಗೆ ಡಾನ್ಸ್ ಮಾಡಿದಾಗ್ಲೇ ಗೊತ್ತಾಯ್ತು ಅವರಲ್ಲಿ ಗ್ರೇಸ್ ಇದೆ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅಂತ. ಅಂಡ್ ಇವರಿಬ್ರು ಕಾಂಬಿನೇಷನ್ ನನ್ಗೆ ತುಂಬಾನೇ ಇಷ್ಟ. ಇವರಿಬ್ರು ಇದು ಒಂದು ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ ಅವರಿಬ್ರು ಯಾವತ್ತೂ ಅವರಿಬ್ರು ಬಿಟ್ಕೊಡಲ್ಲ. ನೋ ಮ್ಯಾಟರ್ ವಾಟ್ ದೇ ಆಲ್ವೇಸ್ ಸ್ಟ್ಯಾಂಡ್ ಟುಗೆದರ್.
ವಂಡರ್ಫುಲ್ ಆಕ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಸಾಂಗ್ ಅಂದ್ರೆ ಯಾರು ನೆನಪಾಗ್ತಾರೆ? ನಮ್ಮ ಚಂದನವನದ ಅಪ್ಪು ಸರ್. ರಾಜಕುಮಾರ ಅಪ್ಪು ಸರ್ಗೆ ಜೈ. ನಿಜವಾಗ್ಲೂ ಅಪ್ಪು ಸರ್ ಸಾಂಗ್ಸು, ಅಪ್ಪು ಸರ್ ಡಾನ್ಸು ಎಷ್ಟು ನೋಡಿದ್ರು ನೋಡ್ಬೇಕು ಅನ್ಸುತ್ತೆ, ಎಷ್ಟು ಕೇಳಿದ್ರು ಕೇಳಿಸ್ಕೋಬೇಕು ಅನ್ಸುತ್ತೆ. ಬಟ್ ಎನಿವೆ, ಈಗ ಸದ್ಯಕ್ಕೆ ನಮ್ಮ ಚಂದನವನದ ರಸಿಕರ ರಾಜ್ಯ ಲವ್ ಗುರು ರವಿ ಸರ್ ಏನ್ ಹೇಳ್ತಾರೆ ಕೇಳ. ಅದೇನು ವಾಲ್ಯೂಮ್ ಬಂತು ಕಣ ಇವಾಗ ನಿನಗೆ. ಆ ರಸಿಕತೆ ಬಂದ್ರೆ ಹಂಗ್ ಬಂದ್ಬಿಡುತ್ತೆ ಸರ್. ಇನ್ನೊಂದು ಪರಿಹಾರ ಸಿಕ್ಕಿಲ್ವಲ್ಲ ನಿನಗೆ. ಸರ್ ಅದೊಂದು ನೆಮ್ಮದಿ ಖುಷಿಯಾಗಿದೆ ಸರ್. ಇವಾಗ ಒಂದು ಸ್ವಲ್ಪ ಬೆಳಗ್ಗೆಯಿಂದ ಒಂದೇ ಪ್ರಶ್ನೆ, ಕೆಮಿಸ್ಟ್ರಿ ಅಂದ್ರೆ ಏನು, ಕೆಮಿಸ್ಟ್ರಿ ಅಂದ್ರೆ ಏನು. ಹೌದು, ಆ ಸಾಂಗ್ ಕ್ಯೂಟ್ನೆಸ್ ಕರೆಕ್ಟ್ ಆಗಿ ಇವ್ರಿಗೆ ಕಾಸ್ಟ್ಯೂಮರ್ ಪಿಂಕ್ ಡ್ರೆಸ್ ಹೊಲ್ದಿರೋದು ಒಂದು ಕೆಮಿಸ್ಟ್ರಿನೇ. ಅದು ಬ್ಯಾಕ್ ಡ್ರಾಪ್ ಪಿಂಕ್ ಮಾಡಿಕೊಟ್ಟಿರೋದು ಆರ್ಟ್ ಡಿಪಾರ್ಟ್ಮೆಂಟು, ಹಿಂದೆಗಡೆ ವರ್ಕ್ ಮಾಡ್ತಾರೆ ಪಿಂಕ್ ಕಲರಲ್ಲಿ, ಅದು ಅವ್ರಿಗೆ ಇವ್ರಿಗೆ ಕೆಮಿಸ್ಟ್ರಿ. ಸ್ಟೇಜಲ್ಲಿ ಗೆಲ್ಬೇಕಾದ ಬಂದು ಕೂತ್ರೆ ನಿಮ್ಮಿಬ್ಬರು ಕೆಮಿಸ್ಟ್ರಿ. ಒಟ್ಟಾರೆ ಸ್ಟೇಜಲ್ಲಿ ಎಲ್ಲರೂ ಸೇರ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಎತ್ತಿ ಮೇಲೆ ಹಾರಾಡಿಸಿ ಕೆಳಗೆ ಇಳಿಸಿದ್ವಲ್ಲ, ಅದೇ ಕೆಮಿಸ್ಟ್ರಿ. ಓವರ್ ಆಲ್ ಬೋತ್ ಆಫ್ ಯು ಡಿಡ್ ಎ ಗುಡ್ ಜಾಬ್ ಅಂಡ್ ಕ್ಯೂಟ್ನೆಸ್ ಇಬ್ರು ಮೇಂಟೈನ್ ಮಾಡ್ರಿ. ದಟ್ ವಾಸ್ ಮೋರ್ ಇಂಪಾರ್ಟೆಂಟ್. ವೆರಿ ನೈಸ್. ಥ್ಯಾಂಕ್ ಯು ಸರ್. ಏನ್ ಸರ್, ಖಂಡಿತವಾಗಿ ನಿಮ್ಮನ್ನ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ಸರ್. ನೀವು ಎಷ್ಟೊಂದು ವೇದಿಕೆ ಮೇಲೆ ಹೇಳಿದ್ದೀರಾ ಅಪ್ಪು ಸರ್ಗೆ ನನ್ನ ಅದೃಷ್ಟ ಎಲ್ಲ ನಿನ್ಗೆ ಬರ್ಲಿ ಹೋಗು ಅಂತೆಲ್ಲ ಹೇಳಿದ್ದೀನಿ ಅಂತ. ಸೊ ಅಪ್ಪು ಸರ್ ಬಗ್ಗೆ ಹೇಳಿ ಸರ್. ಅಪ್ಪು ಬಂದ್ಬಿಟ್ಟು ಚಿಕ್ಕ ಹುಡುಗನಾಗಿಂದ ನೋಡ್ರೋದು ನಾನು. ಭೂಮಿಗೆ ಬಂದ ಭಗವಂತ ಸಿನಿಮಾಗೆ ನಮ್ಮದೇ ಪಿಕ್ಚರ್ ಅದು. ಅವಾಗ ಅಪ್ಪನೇ ಕ್ರಿಶ್ಚಿಯನ್ ಗೆಟಪ್ ಮಾಡಬೇಕು ಅಂತೇಳಿ ಆಫೀಸಿಗೆ ಕರೆಸಿ ಜೊತೆಲಿ ಕೂತ್ಕೊಂಡು ಮಾಡಿಸಿ ಅವ್ರನ್ನ ಕಾಶ್ಮೀರ್ ಕರ್ಕೊಂಡೋಗಿ ಸಾಂಗ್ ಮಾಡ್ಕೊಂಬಂದ್ರು. ಅದು ನೆನಪಿದೆ ನನಗೆ. ಅದಾದ್ಮೇಲೆ ಅಪ್ಪು ಯಾವಾಗ ಸಿಕ್ಕರು ಫಸ್ಟ್ ಪಿಕ್ಚರ್ ನಾನು ಸ್ವಿಚ್ ಆನ್ ಮಾಡೋಕೆ ಹೋದಾಗ್ಲೂ ಕೂಡ ಅಪ್ಪು ಹೇಳಿದ ಒಂದು ಮಾತೇನಂದ್ರೆ, ಸರ್ ನಾನು ನಿಮ್ಮ ಡೈರೆಕ್ಷನ್ ಒಂದು ಸಿನಿಮಾ ಆ್ಯಕ್ಟ್ ಮಾಡಬೇಕು ಸರ್ ಅನ್ನೋದೊಂದು ಕನಸಿತ್ತು ಅವ್ರಿಗೆ. ತುಂಬ ಡಿಸಪಾಯಿಂಟಿಂಗ್. ನನಗೆ ಡಿಸಪಾಯಿಂಟಿಂಗ್ ಏನಂದರೆ, ನನಗೆ ನಾನು ಅಪ್ಪು ಒಂದು ಸಿನಿಮಾ ಜೊತೆಲಿ ಮಾಡಬೇಕಾಯಿತು. ಕರೆಕ್ಟಾಗಿ ಒಂದು ದಿವಸಕ್ಕೆ ಮುಂಚೆ ಫೋಟೋ ಸೆಷನ್ ಅಂತ ಇತ್ತು, ಅದಕ್ಕೆ ಒಂದು ದಿವಸಕ್ಕೆ ಮುಂಚೆ ದುರಂತ ಆಗಿದ್ದು ನಮಗೆ. ಒಂದು ನಾನು ಯಾವತ್ತು ಹೇಳೋದು, ಆ ನಗು, ಆ ಮಗುತನ ಎಲ್ಲರಲ್ಲೂ ಉಳಿಸ್ಕೋಬೇಕು ಅನ್ನೋದೇ ಅವನು ಹೇಳ್ಕೊಟ್ಟು ಹೋಗಿರೋದು, ಅಪ್ಪು ಹೇಳ್ಕೊಟ್ಟು ಹೋಗಿರೋದು ನಮಗೆ. ಬಿ ಸ್ಮೈಲಿಂಗ್, ಬಿ ಹ್ಯಾಪಿ ಆ್ಯಂಡ್ ಒನ್ ಥಿಂಗ್, ನೆವರ್ ಯಾರಿಗೂ ಕೆಟ್ಟದ್ದು ಬಯಸಬೇಡಿ, ಆದರೆ ಒಳ್ಳೇದು ಮಾಡ್ರಿ, ಇಲ್ಲ ಸುಮ್ಮನೆ ಇದ್ಬಿಡಿ ಅನ್ನೋದು ಒಂದೇ. ಎವ್ರಿ ಟೈಮ್ ಐ ಸಿ ದಟ್ ಫೇಸ್, ದಟ್ ಸ್ಮೈಲ್ ಅಲ್ಲ, ಅದೊಂಥರ ಆಂಟ್ ಮಾಡುತ್ತೆ ನಮ್ಗೆ. ಇವತ್ತು ಮನಸ್ಸನ್ನು ಹಿಂಡುತ್ತೆ. ಈ ಮೈಂಟೈನ್ ದಟ್ ಬೈ ಮಗುವಾಗಿ ಬಂದರು, ಮಗುವಾಗೇ ಇದ್ರು, ಮಗುವಾಗೇ ಹೋದ್ರು. ಅದೇ ಚಂದ ಅವರಲ್ಲಿ. ನಿಜವಲ್ಲ ಹೇಗೆ ಬದುಕಬೇಕು ಅನ್ನೋದನ್ನ ನಮ್ಮ ಅಪ್ಪು ಸರ್ ನಮ್ಗೆ ಕಲ್ಸ್ಕೊಟ್ಟು ಹೋದ್ರು. ನಾವೆಲ್ಲ ಅದನ್ನ ಸುಮ್ಮನೆ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕಷ್ಟೇ. ಅಭಿಮಾನಿಗಳ ಪವರ್ ಸ್ಟಾರ್ಗೆ ಇನ್ನೊಂದ್ಸಲೇ ದರ್ಶನ್ ಅಪೇಕ್ಷಾ ಕೆಮಿಸ್ಟ್ರಿ ಹೇಗಿದೆ ಅಂತ ಟೆಸ್ಟ್ ಮಾಡೋಣ. ಆಕ್ಚುಲಿ ಅದಕ್ಕಿಂತ ಮುಂಚೆ ಪ್ರಾಪರ್ಟಿ ಬಗ್ಗೆ ಒಂಚೂರು ಬ್ಲೈಂಡ್ ಫೋಲ್ಡ್ ಮಾಡೋಣ ನಮ್ಮ ಹುಡುಗರಿಗೆ. ಆಟ ಏನಪ್ಪಾ ಅಂದ್ರೆ, ನಮ್ಮ ದರ್ಶನ್ ಬ್ಲೈಂಡ್ ಫೋಲ್ಡ್ ಆಗಿದೆ. ಎಲ್ಲ ಎಷ್ಟು ಜನ ಇದೆ ಅನ್ಸಿದ್ರೆ ಎಲ್ಲರೂ ಬನ್ನಿ, ವೇದಿಕೆ ಮೇಲೆ ಬನ್ನಿ ದಯವಿಟ್ಟು. ಈಗ ಏನಿಲ್ಲ, ವೆರಿ ವೆರಿ ಸಿಂಪಲ್ ಆಟ. ಯಾವ ಏಂಜಲು ಮಾತಾಡಂಗಿಲ್ಲ, ಸೈಲೆಂಟ್ ಆಗಿರ್ಬೇಕು. ದರ್ಶನ್ ಹತ್ರ ಬಂದು ಎಲ್ಲರೂ ಒಬ್ಬೊಬ್ಬರೇ ಬಂದು ಕೆನ್ನೆ ಸವರ್ಬಿಟ್ಟು ಹೋಗ್ತಾರೆ. ಓಕೆನಾ? ಸರಿ. ಯಾರು ನಿಮ್ ಪಾರ್ಟ್ನರ್ ಅಂತ ಕಂಡುಹಿಡಿಬೇಕು. ಓಕೆ ಓಕೆ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ನೀನ್ ಹಿಡ್ಕೊಳಂಗಿಲ್ಲ, ಅವ್ರು ಮಾತ್ರ ಹಿಂಗನ್ನ. ಹೌದಾ? ಓಕೆ ಓಕೆ. ಮೊದಲನೇ ಅವರು ಅಲ್ಲ, ಇದು ಗೊತ್ತಾಗುತ್ತೆ ಯಾರು ಅಂತ. ಇದು ನಿಮ್ ಪಾರ್ಟ್ನರ? ಐ ಗೆಸ್ ಇಟ್ಸ್ ರಮೋಲಾ. What a right guess, come on! Number 3. ಹೇಳಪ್ಪ ಹೇಳು. ಇದು ಧನ್ಯಶ್ರೀ. ಧನ್ಯಶ್ರೀ, what a right guess, amazing! Next. ಇದು ಅಭಿಜ್ಞಾ. Very good! ಏನಮ್ಮ ನೀನು ಅವ್ನು ಮನೆಗೆ ಗೆಟ್ಟ ನಿಂತ್ಕೊಂಡ್ಬಿಟ್ಟು ಎಲ್ಲಿ ಹೋಗೋದು ಆಮೇಲೆ? ಭವಿ ಅಲ್ವಾ? ಓಕೆ, ನೆಕ್ಸ್ಟ್. ಇದು ವಿಜಯಲಕ್ಷ್ಮಿ. ವೆರಿ ಗುಡ್. ಇದು ನಮ್ಮ ಹುಡುಗರೇ. ಈ ರೇಂಜಲ್ಲಿ ಬರ್ಗೆಟ್ಟಿದ್ದೀರಾ ಅಂತ ಗೊತ್ತಿರಲಿಲ್ಲ.
ನೆಕ್ಸ್ಟ್ ಯಾರು? ಎರಡು ಕೈಯಲ್ಲಿ ನಂಗೆ ಅಂದ್ರೆ ನಮ್ಮ ಮುನ್ಗೈ ಎಲ್ಲೋ ಏನ್ ಶ್ರುತಿ ಹಿಡಿಯೋದಲ್ಲ, ಇದು ಡೈರೆಕ್ಟ್ ಆಗಿ ಹೇಳ್ಬೇಕು. ಇದು ರಚ್ಚು ಮಾಮ ಅಲ್ವಾ? ಆಸೆ ಇರ್ಬೇಕು ಕಣ, ದುರಾಸೆ ಇರಬಾರ್ದು. ಇದು ಅನನ್ಯ. ವೆರಿ ಗುಡ್. ನೆಕ್ಸ್ಟ್ ಗೊತ್ತಾಗ್ತಲ್ಲ. ಅಷ್ಟೇ, ಮುಗೀತು. ಅವಳ ನಮ್ಮ ಅಪೇಕ್ಷಾ ಬಂದಾಯ್ತು, ಮುಟ್ಟೋಗಾಯ್ತು. ಹೌದಾ? ಫಸ್ಟ್ ಬಂದಿದ್ದೆ ಅಪೇಕ್ಷಾ. ಅಪೇಕ್ಷಾ ಕರೆಕ್ಟಾ? ಹೆಂಗೆ? ಅದು ಅದೇ ಕೆಮಿಸ್ಟ್ರಿ, ಹಿಂಗೆ ಅದು ಗೊತ್ತಾಗುತ್ತೆ. ಸಿ ಎಲ್ಲರೂ ಬಂದ್ರು ಜಸ್ಟ್ ಕೆನ್ನೆ ಮುಟ್ಟು ಹೋಗೋದು ಓಕೆ, ಬಟ್ ಅಪೇಕ್ಷಾ ಅದು ಗೊತ್ತಾಗುತ್ತೆ. ಬಿಕಾಸ್ ಆ ಟಚ್ಚು ಒಂದು ಸ್ಪೀಡಾಗೂ ಹೋಗಲ್ಲ, ಸ್ವಲ್ಪ ಲೇಟಾಗಿ ಹೋಗುತ್ತೆ. ಆ್ಯಂಡ್ ಅವಳ ಕೈ ಸ್ವಲ್ಪ ಬಿಸಿ ಇದೆ ಆ್ಯಂಡ್ ಸ್ವಲ್ಪ ಸ್ವೆಟ್ಟಿ ಇದೆ, ಸೊ ಸ್ಲೋ ಆಗಿ ಹೋಗುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಪ್ಪ. ಏನೇ ವೆರಿ ಗುಡ್. ರವಿ ಸರ್, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕ ಸರ್? ಬರೀ ಒಂದು ಟಚ್ಚಲ್ಲೇ ಕಂಡುಹಿಡಿತದೆ ಹುಡುಗ. ಅಷ್ಟು ಜನ ಬೆರಳೆಲ್ಲ ಅವನಿಗೆ ಟಚ್ ಮಾಡಿದ್ರು, ಅಪೇಕ್ಷಾ ಮಾತ್ರ ಫುಲ್ ಪಾಮಲ್ಲಿ ಟಚ್ ಮಾಡಿದ್ಲು ಅವಳು. ಅದಕ್ಕೆ ಅವ್ನಿಗೆ ಗೊತ್ತಾಗಿದ್ದದು. ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದಕ್ಕೆ ಅಪೇಕ್ಷೆ ಬಂದು ಹಿಂಗೆ ಮುಟ್ಟಿದ್ಲು, ಮಿಕ್ಕಿದೆಲ್ಲರೂ ಬಂದು ಹಿಂಗೆ ಅನ್ಕೊಂಡು ಹೋದಲ್ಲ. ಅದಕ್ಕೆ ಅವ್ನಿಗೆ ಇಮಿಡಿಯೇಟಾಗಿ ಗೊತ್ತಾಯ್ತು ಅಪೇಕ್ಷಾನೇ ಅಂತ. ಓಕೆ ಏಂಜಲ್ಸ್, ಹೇಳಕ್ಕಿಂತ ಮುಂಚೆ ಹೋಗ್ತಾರೆ. ದರ್ಶನ್ ಅಂಡ್ ಅಪೇಕ್ಷಾ, ವಂಡರ್ಫುಲ್ ಜಾಬ್. ನೆಕ್ಸ್ಟ್ ಇನ್ನು ಅದೆಲ್ಲೆಲ್ಲ ಹೋಗ್ತಿರೋ, ಅದೇನೇನು ಮಾಡ್ತಿರೋ ನೋಡೋಕೆ ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತನ್ನ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ದುನಿಯಾ ಮೆಚ್ಚಿದ ಕರಿಯ ಐ ಲವ್ ಯು ಹಾಡಿಗೆ ಹೆಜ್ಜೆ ಹಾಕಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಗಾಬ್ರಿ ಸಿಂಗ್ ಭುವನೇಶ್ ಹಾಗೂ ಬ್ಯೂಟಿಫುಲ್ ಏಂಜಲ್ ಅನನ್ಯ.
ಪ್ರಾಬ್ಲಮ್ ಆಗಿ ಫ್ಲಾಪ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಅನ್ಕೊಂಡೆ. ಬಟ್ ಫಸ್ಟ್ ಆಫ್ ಆಲ್ ಸೆಟ್ ತುಂಬಾ ಚೆನ್ನಾಗಿದೆ. ಅವರ ಕಾಸ್ಟ್ಯೂಮ್ಸ್ ಮತ್ತೆ ನಮ್ಮ ಡಾನ್ಸರ್ಸ್ ಕಾಸ್ಟ್ಯೂಮ್ಸ್ ಬ್ಯೂಟಿಫುಲ್ ಆಗಿದೆ. ನನಗೆ ಸಿನಿಮಾ ಸಾಂಗ್ ನೋಡ್ದಂಗಿತ್ತು ನನಗೆ ವೇದಿಕೆ ಮೇಲೆ. ಥ್ಯಾಂಕ್ ಯು. ಗಾಬರಿ ನಮ್ಮನ್ ಗಾಬರಿ ಉಡ್ಸ್ಬಿಟ್ಟೆ ಕಣು, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿ. ನಿನ್ನ ಎಕ್ಸ್ಪ್ರೆಷನ್ಸು ಎಸ್ಪೆಷಲಿ ಆ ಸ್ಟೆಪ್ ಇದೆ ಅಲ್ಲ, ನಮ್ಮ ನಿಜ ಎಲ್ಲ ನಿಮ್ಮ ಜೊತೆ ನಾವು ಮಾಡ್ತಿದ್ವಿ ಆ ಸ್ಟೆಪ್. ಅನನ್ಯ ಎಲ್ರಿಗೂ ಗೊತ್ತಿದೆ ಅವ್ರು ಡಾನ್ಸರ್ ಅಂತ. ಅವ್ರು ತುಂಬಾ ಗ್ರೇಸ್ಫುಲ್ ಆಗಿ ಡಾನ್ಸ್ ಮಾಡಿದ್ದಾರೆ. ಅವ್ರ ಪೋರ್ಷನ್ ಅವ್ರು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರು. ಬಟ್ ನೀನ್ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಎಲ್ಲೂ ಭಯ ಪಡ್ದೇನೆ ನಮಗ್ ಗಾಬರಿ ಓಡಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಮ್ಯಾಮ್. ಖಂಡಿತವಾಗ್ಲೂ ಈ ಸಾಂಗ್ಗೆ ಕಾರಣ ಆದಂತ ನಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಬ್ಲಾಕ್ ಪ್ಯಾಂಥರ್ ಯಾರು? Exactly. ಯಾಕೆ ಸರ್ ಅದಗು ಯಾಕೆ ಸರ್? ಲೇ ಭುವನೇಶ ಚೆನ್ನಾಗಿ ಮಾಡ್ದೆ ಕಣ. ಅನನ್ಯ ಬಂದ್ಬಿಟ್ಟು ಫಸ್ಟೇ ಹೇಳ್ಬಿಟ್ಲು ನನಗೆ, ಸರ್ ನೀವು ನನ್ನೇ ನೋಡ್ತಾ ಇರಿ ಅಂದ್ಲು. ಆ್ಯಕ್ಚುಲಾಗಿ ನಾನು ನಿನ್ನೆ ನೋಡ್ತಿದ್ದೆ ಕಣ, ಅವಳು ನೋಡಲೇ ಇಲ್ಲ ನಾನು. ಚೆನ್ನಾಗಿ ಮಾಡಿದೆ. ಅದರಲ್ಲೊಂದು ಇನ್ನೋಸೆನ್ಸ್ ಇದೆ. ಆ ಕರಿಯನ್ನ ಕೂಡ ಮೆಚ್ಕೋಬೇಕು ನಾವು ಅಂತ ಪ್ರೀತಿ ಸಾಂಗ್ ಮಾಡಿದಾರಲ್ಲ, ಆ ಲೈನೇ ಬ್ಯೂಟಿಫುಲ್ ಲೈನ್ ಅದು. ಅದಕ್ಕೆ ತಕ್ಕಾಗಿ ನೀವಿಬ್ಬರು ತುಂಬ ಚೆನ್ನಾಗಿ ಮಾಡಿದ್ರಿ. ಇಬ್ಬರು ಅನನ್ಯನೂ ತುಂಬ ಚೆನ್ನಾಗಿ ಮಾಡಿದ್ಲು. ಇಡೀ ಟೀಮ್ ಇವನ್ ಡ್ಯಾನ್ಸರ್ಸು ಇಡೀ ಕಂಪೋಸಿಷನ್ನೇ ನೀಟಾಗಿ ಆ ಪೇಸ್ಟಲ್ ಕಲರ್ಸ್ ಸಮೇತ ನೋಡೋದಕ್ಕೆ ಗ್ರೇಸ್ಫುಲ್ ಆಗಿ ಎಲಿಗೆಂಟ್ ಆಗಿ ತುಂಬ ಚೆನ್ನಾಗಿತ್ತು. ನೀನು ತುಂಬ ಚೆನ್ನಾಗಿ ಮಾಡಿದೆ. ನಾನು ಆ್ಯಕ್ಚುಲಾಗಿ ನಿಮ್ಗೆ ಬೈಯೋದಕ್ಕೆಲ್ಲ ಪದಗಳು ಹುಡುಕ್ತಾ ಇದ್ದೆ, ಏನೇನು ಬೈಬೇಕು ಇವನಿಗೆ ಅಂತೆಲ್ಲ ರೆಡಿ ಮಾಡಿದ್ದೆ. ಬಟ್ ಅವನ್ನೆಲ್ಲ ಮೀರಿ ಚೆನ್ನಾಗಿ ಮಾಡಿದೆ ನೀನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇಷ್ಟು ಒಳ್ಳೆ ಜಜ್ಮೆಂಟ್ ಬಂದ್ಮೇಲೆ ಏನ್ ಅನಿಸ್ತಾ ಇದೆ? ನಿಮ್ ಕೆಮಿಸ್ಟ್ರಿ ಬಗ್ಗೆ ಏನ್ ಅನಿಸ್ತಾ ಇದೆ ಹೇಳಮ್ಮ. ಅದು ರಿಹರ್ಸಲ್ ಟೈಮಲ್ಲೆಲ್ಲ ನಾನು ಹೇಳಿದ್ದವ್ರಿಗೋದು ಒಂದೇ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಡ್ಯಾನ್ಸ್ ಮಾಡೋಣ, ಅದೇ ಕೆಮಿಸ್ಟ್ರಿ. ಇಡೀ ಸಾಂಗ್ ಪೂರ್ತಿ ನಿಮ್ ಲೈನ್ಸ್ ನೀವು ಹಾಡ್ತಾ ಇರಿ, ನನ್ನ ಲೈನ್ಸ್ ನಾನು ಹಾಡ್ತಾ ಇರ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ. ಅಂಡ್ ನಮ್ಮ ಡಾನ್ಸರ್ಸ್ ನಮ್ಮ ಟೀಮ್ ಫುಲ್ಲು ಸಖತ್ ಸಪೋರ್ಟ್ ಮಾಡಿದ್ರು. ಅಂಡ್ ನಾವೆಲ್ಲರೂ ಏನೋ ಒಂದು ಜೋಶಲ್ಲಿ ಇದ್ವಿ. ಬಟ್ ಸಖತ್ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಅಂಡ್ ರವಿ ಸರ್ ಭುವನೇಶ್ ಅವ್ರ ಪರ್ಫಾರ್ಮೆನ್ಸ್ ಇಷ್ಟಪಟ್ಟಿದ್ದು ಅಂಡ್ ರಚಿತಾ ಮ್ಯಾಮು ಅಪ್ರಿಷಿಯೇಟ್ ಮಾಡಿದ್ದಂತೂ ಸರಿ ಒಂದಕ್ಕೆ. ಇನ್ನು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತೆಲ್ಲ ಬೀಳ್ಕೊಡ್ತಾನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಯ್ಸ್ ಅಂಡ್ ಗರ್ಲ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆ ಒಬ್ಬ ಸ್ಪೆಷಲ್ ಗೆಸ್ಟ್, ಸ್ಪೆಷಲ್ ಟೀಮ್ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ವಿದ್ಯಾಪತಿ ಸಿನಿಮಾ ತಂಡದಿಂದ ಬರ್ತಾ ಇದ್ದಾರೆ ಧನ್ಯಾಪತಿ, ಡಾಲಿ ಧನಂಜಯ್ ಅವರು. ವಿದ್ಯಾಪತಿ ಸಿನಿಮಾದ ನಾಯಕ ನಾಗಭೂಷಣ್, ನಾಯಕಿ ಮಲೈಕಾ, ಶ್ರೀವತ್ಸ ಹಾಗೂ ಧರ್ಮಣ್ಣ ಆನ್ ಸ್ಟೇಜ್. ಆಗಸದಲ್ಲೂ ಕಾಮನವಿಲ್ಲು ನಿನ್ನನ್ನೇ ಕೋರುತ್ತಿದೆ. ಓ ಮದನಾರಿ ಮನಸ್ಸು ಜಾರಿ ಈ ಹೃದಯ ಖಾಲಿ ಅನಿಸಿ. ನಮ್ಮ ಜೊತೆ ಇದ್ದಾರೆ ವಿದ್ಯಾಪತಿ, ಡಾಲಿ, ಧನಂಜಯ್ ಅಂಡ್ ಟೀಮ್. ಸೊ ಇವ್ರನ್ನ ಜೋರ ಚಪ್ಪಾಳೆ ಒಳಗೆ ಬರಮಾಡ್ಕೊಳ್ಳಿ. ಒಳ್ಳೆ ಚಪ್ಪಾಳೆ. ಡಾಲಿ ಅವರಿಗೆ ಮೊದಲನೇದಾಗಿ ಭರ್ಜರಿ ಬ್ಯಾಚುಲರ್ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಹಾಯ್ ರವಿ ಸರ್. ಹಾಯ್ ರಚ್ ಸರ್. ಮೊದಲನೇ ಪ್ರಶ್ನೆ ಸಿನಿಮಾ ಬಗ್ಗೆ ಮಾತಾಡೋಣ. ಬಟ್ ಆದ್ರೂ ಈ ಬ್ಯಾಚುಲರ್ ತನನ ಕಳ್ಕೊಂಡಿದಿರಲ್ಲ, ಹೆಂಗ್ ಅನಿಸ್ತಾ ಇದೆ? ಅದೊಂಥರ ಚೆನ್ನಾಗಿತ್ತು, ಇದೊಂಥರ ಚೆನ್ನಾಗಿದೆ. ಯಾವ್ದು ಬೆಸ್ಟು? ಹಂಗೇನಿಲ್ಲ, ಬೆಸ್ಟ್ ಅಂತ ಏನಿಲ್ಲ. ಈಗಲೂ ಅವಾಗವಾಗ ಬ್ಯಾಚುಲರ್ಸ್ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಎರಡು ಲೈಫ್ ಇದ್ದಂಗಿರುತ್ತೆ. ಹುಡುಗರೇನು ಗೊತ್ತಾ, ಯಾವಾಗಲೂ ಮದುವೆ ಆಗಿದ್ರು ಎನಿ ಟೈಮ್ ಒಳಗಡೆನೆ ಹಂಗೆ ಫ್ಯಾಮಿಲಿ ಜೊತೆನೆ ಇದ್ರೆ ಆಬ್ವಿಯಸ್ಲಿ ಒಂದು ಹಿಂಸೆ ಶುರುವಾಗುತ್ತೆ. ಅವಾಗ ಬಂದು ಹುಡುಗರ ಜೊತೆ ಇದ್ದು ಮತ್ತೆ ಫ್ಯಾಮಿಲಿ ಲೈಫ್ಗೆ ಎಂಟರ್ ಆದ್ರೆ ಚೆನ್ನಾಗಿರುತ್ತೆ. ಜನರಲ್ ಪ್ರಶ್ನೆ ಎಲ್ಲರೂ ಕೇಳ್ತಾರೆ, ನಾನು ಎಲ್ಲೋದ್ರೂ ಕೇಳ್ತಾರೆ. ಕೆಲವು ಕಡೆ ಉತ್ತರ ಕೊಡಕ್ ಆಗತ್ತೆ, ಕೆಲವು ಕಡೆ ಆಗಲ್ಲ. ಆದ್ರೂ ನಿಮ್ಮನ್ನ ಕೇಳ್ತಾ ಇದೀನಿ, ಆಫ್ಟರ್ ಮ್ಯಾರೇಜ್, ಬಿಫೋರ್ ಮ್ಯಾರೇಜ್ ಹೇಗಿದೆ ಲೈಫ್? ಬಿಫೋರ್ ಮ್ಯಾರೇಜ್ ಏನು, ಫಾರ್ ಎಕ್ಸಾಂಪಲ್ ಹಂಗೆ ನಾಗ ಸಿಕ್ಕರೆ ಅಲ್ಲೇ ಸೆಟ್ಲು, ನಿರಂಜನ್ ಸಿಕ್ಕರೆ ಅಲ್ಲೇ ಸೆಟ್ಲು. ಇವಾಗ ಹಂಗಲ್ಲ, ಇವಾಗ ಮನೆಗೆ ಹೋಗ್ಬೇಕು ವಾಪಸ್ಸು. ಇವ್ರ ಮನೇಲಿ ಸಮಸ್ಯೆ ಇದೆ, ಪರಿಹಾರ ಹೇಳು. ಇಲ್ಲ ಸರ್, ಇದಕ್ಕೆ ಮದುವೆ ಆದ್ಮೇಲೆ ದೇರ್ ಇಸ್ ನೋ ಪರಿಹಾರ ಸರ್. ಎಲ್ಲ ಅದೊಂದೊಂದು ಚಾಪ್ಟರ್ ಕಣ. ಬ್ಯಾಚುಲರ್ಸ್ ಒಂದು ಚಾಪ್ಟರ್ ಆದ್ರೆ ಮದುವೆ ಮಾಡ್ಕೊಂಡಾಗ ಒಂದು ಚಾಪ್ಟರ್, ಮಕ್ಕಳಾದಾಗ ಒಂದು ಚಾಪ್ಟರ್, ಎಲ್ಲದಕ್ಕೂ ಒಂದೊಂದು ಚಾಪ್ಟರ್. ಇಲ್ಲಿಗೆ ಬಂದ್ಮೇಲೆ ಹೊಟ್ಟೆ ಹೊರದಿದ್ದು ಸರ್. ಇವತ್ತಿಗೂ ರಚಿತಾ ಇನ್ನೂ ಸಿಂಗಲ್ ಲೈಫ್ ಎಂಜಾಯ್ ಮಾಡ್ತಿರೋದು, ಇದೆಲ್ಲ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲ, ಈ ವರ್ಷ ಮದುವೆ ಆಗ್ತಾ ಇದಾರ್ರಿ.
ಇವತ್ತೇ ಮದುವೆ ಆಗಿದ್ದಲ್ಲ? ಇಲ್ಲ ನಂದು 1 ವರ್ಷ ಆಯ್ತು. ನನ್ನ 1 ವರ್ಷ ಆದ್ಮೇಲೆ ಇವ್ನ ಮದುವೆ ಆಗಿದ್ದು. 1 ವರ್ಷ ಆಗಿದೆ, ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಹೋಗ್ಲಿ ಬಿಡಿ. ಇನ್ನ ಮಲೈಕಾ ಮರಳಿ ಮನೆಯ ತವರು ಮನೆಗೆ ಬಂದಿರೋದು ಹೇಗೆ ಅನಿಸ್ತಾ ಇದೆ? ತವ್ರ ಮನೆಗೆ ವಾಪಸ್ ಬಂದು ತುಂಬಾ ಖುಷಿ ಆಗ್ತಿದೆ. ನಂಗೆ ತುಂಬಾ ಖುಷಿ ಝೀಗ್ ವಾಪಸ್ ಬರೋದು ಅಂದ್ರೆ. ಸೀರಿಯಲ್ ಇಂದ ನಾನು ಸ್ಟಾರ್ಟ್ ಮಾಡಿರೋ ಜರ್ನಿ ಇವಾಗ ಪ್ರಮೋಷನ್ಸ್ಗೆ ನಾನು ಸಿನಿಮಾಗೋಸ್ಕರ ಝೀಗ್ ಬರ್ತಾ ಇದ್ದೀನಿ ಅನ್ನೋ ಖುಷಿ ತುಂಬಾ ಇದೆ. ನಮ್ಮ ವಿದ್ಯಾಪತಿ ಸಿನಿಮಾ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿದೆ. ಖಂಡಿತವಾಗ್ಲೂ ಹೋಗಿ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಹೇಳ್ತಾ, ಕಡೆಯದಾಗಿ ವಿದ್ಯಾಪತಿ ಸಿನಿಮಾ ಬಗ್ಗೆ ಹೇಳಿ, ನಮ್ಮ ಪ್ರೇಕ್ಷಕರಿಗೆ ಹೇಳಿ. ಕನ್ನಡದ ಎಲ್ಲ ಕುಟುಂಬಗಳಿಗೆ ತುಂಬಾ ಪ್ರೀತಿಯಿಂದ ಕರಿತೀನಿ. ಸಿನಿಮಾ ರಿಲೀಸ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್, ತುಂಬಾ ಚೆನ್ನಾಗಿ ನಗಿಸ್ತಾರೆ. ಆರಾಮಾಗಿ ಮಕ್ಕಳ ಸಮೇತ ಬಂದು ಎಂಜಾಯ್ ಮಾಡುವಂತ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ. ಖಂಡಿತವಾಗ್ಲೂ ಇಷ್ಟೆಲ್ಲ ಮಾತು ಆಯ್ತು, ಆದ್ರೆ ವಿದ್ಯಾಪತಿ ಟ್ರೈಲರ್ ಹೇಗಿದೆ? ಬನ್ನಿ ನೋಡೋಣ ವಿದ್ಯಾಪತಿ ಟ್ರೈಲರ್. ಸ್ಯಾಂಡಲ್ವುಡ್ ಬ್ಯೂಟಿ ವಿದ್ಯಾ ಮಾಡಿರೋದು ಬರೀ 6 ಸಿನಿಮಾ ರೀ. ಅದ್ರಲ್ಲಿ 3 ಹಿಟ್ಟು, ಇನ್ನು 3 ಸೂಪರ್ ಡೂಪರ್ ಹಿಟ್. You know who my wife is? The superstar Vidya, and I am Vidyapati. ಅವನಿಗೆ ಆ ದುಡ್ಡಿನ ಭೂತ ಕಂತೆನಲ್ಲಿ 1 ನೋಟು ಕಮ್ಮಿ ಇದ್ರೂ ಕಣ್ಣಲ್ತಲ್ಲಿ ಹಿಡ್ದಾಕ್ಬಿಡ್ತಾನೆ. ಹೌದಾ? ನೋಡ, ನಾವು ರೋಡಲ್ಲಿ ಮಲಗಿದ್ರು ಬೆಳಿಗ್ಗೆ ಎದ್ದು ಬಂದ ಮೇಲೆ ಸುಪ್ಪತ್ಗೆಯಿಂದ ಎದ್ದು ಬಂದಂಗೆ ಕಾಣಬೇಕು. ಪ್ರೆಸೆಂಟೇಷನ್ ಮ್ಯಾಟರ್ಸ್. ಭೂತ ಹಿಂಗ್ ಹುಡ್ತವನು. ದುಡ್ಡು 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 ಅಂತ ಒಂದಿನ ಸಾಯ್ತಾನ ನೋಡಿ. ಅವ್ನು ಅಷ್ಟು ಹೊಡಿತಿದ್ರು ವಾಪಸ್ ಒಂದೇಟು ಹೊಡಿಲಿಲ್ವಲ್ಲ? ಎಲ್ಲಿ ಹೋಗಿತ್ತು ನಿನ್ ಗಂಡಸ್ತಾನ? ಗಂಡಸ್ತಾನ ಅಂತ ಹೋಗಿ ಗುಮ್ಮಕ್ಕಾಗುತ್ತಾ? ಒಳ್ಳೆ ಟಗರು ಇದ್ದಂಗಿದ್ಯಾ, ಹೋಗಿ ಗುದ್ದಿ ಅವನ್ನ ಟಗರು ಪಲ್ಯ ಮಾಡ್ಬಿಡು. ನೋಡಿದ್ಯೋ ಅವ್ನ ಹೆಂಗಿದಾನೆ ಅಂತ? ಒಳ್ಳೆ KGF ವಿಲನ್ ತರ ಇದ್ದಾನೆ. ಅಣ್ಣ ಯಾರು ಗೊತ್ತಾ? 2 ಮಾಡ್ರು 22 ಹಾಕೊಂಡ್ರು. ಹುಟ್ಟಿದ್ದು ಬೆಳೆದಿದ್ದು ಜೈಲಲ್ಲೇ ಅಂದಂಗೆ. ಅವನ ಹೆಸರು ಜಗ್ಗು. ತಲ್ಕೆಡಿದ್ಯಾ ನಿಂಗೆ? ಹೆಂಗ್ ಹೊಡಿತೀಯ ಅವನ್ನ? ಎಂದ ಇದು ಡ್ಯಾನ್ಸ್ ಕ್ಲಾಸ್ ಇಲ್ಲ ಮೋಳೆ, ಇದು ಕರಾಟೆ ಕ್ಲಾಸ್. ನಾನು ಬೇಗ ಕರಾಟೆ ಕಲ್ತ್ಕೊಂಡು ಹೋಗಿ ಹೊಡಿಬೇಕಾಯ್ತು ಸೆನ್ಸೆ. ಒಬ್ಬ ಹೀರೋ ಆಗಕ್ಕೆ ವಿಲನ್ನ ಹೊಡಿಬೇಕು ಅಂತೇನಿಲ್ಲ. ಅವಳ ನಂಬಿಕೆ ಉಳಿಸ್ಕೊಂಡ್ರೆ ಸಾಕು, ಅವನೇ ನಿಜವಾದ ಹೀರೋ. ಬೇಜಾರು ಮಾಡ್ಕೋಬೇಡುವ, ಆ ಭಗವಂತ ನಿನ್ ಕೈ ಹಿಡಿತಾನೆ. ಅವನು ಯಾರು, ಎಲ್ಲಿಂದ ಬಂದ, ಯಾರಿಗೂ ಗೊತ್ತಿಲ್ಲ. ಅವನ ಕೈಯಲ್ಲಿರೋ ಟ್ಯಾಟೂ ನೋಡೇ ಜನ ಅನಕೊಂಡ ಅಂತ ಕರೀತಾರೆ. ಔಷಧ ಮಗ ನೋಡಕ್ಕಿಂತ ಮುಂಚೆ ಹೊರಗೆ ಬರೋಣ ಬಾ. ಬ್ಲಡಿ ರ್ಯಾಟ್ಸ್. ಫ್ಯಾಮಿಲಿ ಎಂಟರ್ಟೈನರ್ ಅಂತೂ ಅದ್ಭುತವಾಗಿದೆ ಇದು. ಪೈಸಾ ವಸೂಲ್ ಪರ್ಫಾರ್ಮೆನ್ಸ್. ಅಂಡ್ ಇನ್ನೊಂದು ಇಕ್ಕಟ್ ಅಂತ ಮಧ್ಯ ಬಂತು. ಫ್ರಮ್ ದ ಮೇಕರ್ಸ್ ಆಫ್ ಇಕ್ಕಟ್. ಇದು ಇಕ್ಕಟ್ ಡೈರೆಕ್ಟರ್ಸ್, ನಿರ್ದೇಶಕರು ಇಕ್ಕಟ್ಟು ಸಿನಿಮಾ ಮಾಡಿದ್ರಲ್ಲ ಅವರು. ಲಾಕ್ಡೌನ್ ಅಲ್ಲಿ ಅದು ಬಹಳ ಹಿಟ್ ಆಗಿತ್ತು. ಹಂಗಾಗಿ ಈಗ ನೆಕ್ಸ್ಟ್ ಸಿನಿಮಾ ಮತ್ತೆ ಆ ಇಕ್ಕಟ್ಟು ಡೈರೆಕ್ಟರ್ಸ್ ಒಳ್ಳೆ ಕತೆ ಹೇಳಿದ್ರು, ಒಳ್ಳೆ ಎಂಟರ್ಟೈನರ್ ಹೇಳಿದ್ರು. ಸೊ ಇನ್ನೊಂಚೂರು ಪುಷ್ ಮಾಡಿ ಚೆನ್ನಾಗಿ ಮಾಡೋಣ ಅಂತ ಮಾಡಿದ್. ಎಲ್ಲದಕ್ಕೂ ಇನ್ಸ್ಪಿರೇಷನ್ ಅಲ್ಲೇ ರವಿ ಸರ್ನೇ. ಇಲ್ಲೇ ಎಲ್ಲವನ್ನು ಸಂಪಾದನೆ ಮಾಡಿ ಮತ್ತೆ ಇಲ್ಲೇ ಹಾಕಿ ಅಲ್ಲೇನೋ ಕನಸುಗಳ ಮೇಲೇ ಪ್ರತಿ ಸರಿನೂ ಇನ್ವೆಸ್ಟ್ ಮಾಡ್ಕೊಂಡ್ಬಂದು ಇವತ್ತಿಗೂ ಒಬ್ರು ಅವತ್ತು ನನಗೆ ಡೈರೆಕ್ಟರ್ ಸ್ಪೆಷಲ್ಗಿಂತ ಮುಂಚೆ ಸಿಕ್ದಾಗಿಂದ ಹಿಡಿದು ಇವತ್ತವರೆಗೂ ಯಾವಾಗ ಸಿಕ್ಕರು ಅವ್ರು ಒಂದೇ ಮಾತು ಹೇಳೋದು, ಯಾರೋ ಬಂದು ಏನೂ ಮಾಡಲ್ಲ, ನೀನ್ ಮಾಡ್ಕೋಬೇಕು. ನೀನ್ ಮಾಡ್ಕೊಂಡ್ರೆ ನಿನ್ನ ತಾಕತ್ ಮೇಲೆ ನೀನ್ ನಿಂತ್ರೆ ಮಾತ್ರ ಇಲ್ಲಿ ಏನಾದ್ರು ಆಗೋದು, ಏನಾದ್ರು ಮಾಡಕ್ಕಾಗೋದು, ಇರಕ್ಕಾಗೋದು ಅನ್ನೋದನ್ನ ಯಾವಾಗ್ಲೂ ಅವ್ರು ಹೇಳಿದ್ದನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಹಂಗಾಗಿ ಒಂದು ನಿರಂತರವಾದ ಹೋರಾಟ ನಡೀತಾನೆ ಇರುತ್ತೆ. ಇಲ್ಲ ಏನೋ ಚೆನ್ನಾಗಿ ಮಾಡ್ಬೇಕು, ಏನೋ ಚೆನ್ನಾಗಿ ಆಗ್ಬೇಕು, ಇದು ಓಕೆ, ಇದು ಇನ್ನೊಂದೇನೋ ಮಾಡೋಣ ಎಲ್ಲ ರವಿ ಸರ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸರ್. ರವಿ ಸರ್ನ ಕೇಳ್ಬಿಡ್ತೀನಿ ಸರ್, ನಿಮ್ಮನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಒಬ್ಬ ಯುವ ನಿರ್ದೇಶಕ, ಯುವ ನಿರ್ಮಾಪಕ, ಅದ್ಭುತ ನಟ ರಾಕ್ಷಸ ಮತ್ತೊಂದು ಸಿನಿಮಾ ಮಾಡಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಧನಂಜಯಲ್ಲಿ ಒಂದು ಇಷ್ಟ ಏನು ಅಂದ್ರೆ, ಫ್ರಮ್ ಡೇ 1 ಅವನ ಜೀವನನೇ ದೊಡ್ಡ ಸ್ಟ್ರಗಲ್ ಆಕ್ಚುಲ್ ಆಗಿದೆ. ಬಟ್ ಗೆದ್ದ ತಕ್ಷಣ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಇನ್ನಷ್ಟು ಕನಸು ಕಾಣೋರು ಹೊಸಬರುಗಳನ್ನೆಲ್ಲ ಅವಕಾಶ ಕೊಟ್ಕೊಂಡು ಮಾಡೋದ್ರಲ್ಲಿ ಅದು ಒಳ್ಳೆ ಗುಣ ನಿಮ್ಮಲ್ಲಿ ಇಷ್ಟಪಟ್ಟಿದ್ದು ನಾನು. ಅದು
ತಾನು ಗೆದ್ರೆ ಸಾಲದು, ನನ್ನ ಜೊತೆ ಇನ್ನಷ್ಟು ಜನ ಕನ್ಸ್ಕೊಂಡವ್ರು ಇದ್ದಾರೆ, ಹೊಸಬರಿಗೆ ಅವ್ರನ್ನ ಹೀರೋ ಹಾಕೊಂಡು ಅವ್ರನ್ನ ಹಾಕೊಂಡು ಸಿನಿಮಾ ಮಾಡೋದಿದೆಯಲ್ಲ, ಆ ಗುಣ ನಿಮ್ಮಲ್ಲಿ ನನಗೆ ತುಂಬ ಇಷ್ಟ ಆಯಿತು. ನನಗೆ ಈ ಸಿನಿಮಾ ನೋಡೋಕೆ ಅನ್ಸೋದು ಫಸ್ಟು ಎಂಟರ್ಟೈನ್ಮೆಂಟ್ ಡೆಫಿನೆಟ್ ಆಗಿದೆ ಅಂತ ಒಂದು, ನೀವು ಸರ್ಪ್ರೈಸ್ ಎಲಿಮೆಂಟ್ ಆಗಿ ಬರ್ತೀರಾ ಅನ್ನೋದು ಒಂದು, ಆಮೇಲೆ ಯಾವಾಗಲೂ ಟೈಮಿಂಗ್ ದ ಸ್ಟ್ರೂ ಅನ್ನೋ ಎಲಿಮೆಂಟು ಎನಿ ಡೇ ಇಟ್ ಇಸ್ ಎ ಸಕ್ಸಸ್ಫುಲ್ ಫಾರ್ಮುಲಾ. ಅದು ಇಲ್ಲಿ ಟೈಮಿಂಗ್ ದ ಸ್ಟ್ರೂ ಅಂದರೆ ನಮ್ಮ ನಾಗಭೂಷಣ್ ಅವ್ರನ್ನ ರೆಡಿ ಮಾಡೋದು, ಪ್ರೊವೋಕಿಂಗ್. ಅದರಲ್ಲೂ ಒಂದು ಹೆಣ್ಣು ಹೀರೋಯಿನ್ ಪಾತ್ರ ಮಾಡ್ರೆ ಮಲೈಕ್ ಅವರು ಒಬ್ಬನ್ನ ಪ್ರೊವೋಕ್ ಮಾಡಿ ಎಬ್ಬರಿಸೋದಿದೆಯಲ್ಲ, ಅವನು ಬಂದು ಗೆದ್ದಾಗ ಅದು ಡೆಫಿನೆಟ್ ಆಗಿ ಆ ಫಾರ್ಮುಲಾನೇ ಸಕ್ಸಸ್ಫುಲ್ ಫಾರ್ಮುಲಾ ಫ್ರಮ್ ದ ಫಿಡ್ಲರ್ ಆಫ್ ದ ರೂಫ್ ಅನ್ನೋ ಸಿನಿಮಾಯಿಂದ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿರ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬಟ್ ಅದು ಕಾಣಿಸುತ್ತೆ, ಎಂಟರ್ಟೈನ್ಮೆಂಟ್ ಅಂತೂ ಚೆನ್ನಾಗಿ ಕಾಣಿಸುತ್ತೆ. ವೆಲ್ ಡನ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಟ್ರೈಲರ್ ನೋಡಿದಾಗ ಖಂಡಿತವಾಗ್ಲೂ ಎಲ್ರಿಗೂ ಅನ್ಸುತ್ತೆ ಇಟ್ಸ್ ಡೆಫಿನೆಟ್ಲಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ. ಸಿನಿಮಾ ಥಿಯೇಟರ್ಗೆ ಬರಬೇಕಷ್ಟೇ, ಇನ್ನೇನು ಹೇಳೋದು ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿದೆ ಟ್ರೈಲರು. ಸಿನಿಮಾ ಚೆನ್ನಾಗಿ ಬರ್ತಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ದಯವಿಟ್ಟು ಇನ್ನಷ್ಟು ಯಾರ್ಯಾರು ನೋಡಿಲ್ವೋ ಬನ್ನಿ ಸಿನಿಮಾ ಥಿಯೇಟರ್ಗೆ, ನೋಡಿ ಆ್ಯಂಡ್ ನೋಡಿರೋರೆಲ್ಲ ಪುನಃ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ವಿದ್ಯಾಪತಿ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾ 100 days ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿದ್ಯಾಪತಿ ಟೀಮ್ ಸಾಕಷ್ಟು ಮಾತಾಡೋಣ, ಬಡದಕ್ಕಿಂತ ಮುಂಚೆ ಕೂತ್ಕೊಳ್ಳಿ, ಎಂಜಾಯ್ ಮಾಡಿ. ನಾಗಭೂಷಣ್ ಐ ಆಮ್ ಶೋರ್ ತುಂಬಾ ಎಂಜಾಯ್ ಮಾಡ್ತೀರಾ. ಬನ್ನಿ ಎಲ್ಲ ಹೋಗೋಣ, ಬನ್ನಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತನ್ನ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ನನಗಂತೂ ವಿಶೇಷವಾದ ಎಪಿಸೋಡ್ ಇವತ್ತು. ಎಲ್ರು ಏನ್ ಡ್ಯಾನ್ಸು, ಏನ್ ಕೆಮಿಸ್ಟ್ರಿ, ಅಬ್ಬಾ ವೇದಿಕೆ ಮೇಲೆ ನೋಡಕ್ಕೆ ಒಂಥರ ಭಯಂಕರ ಮಜ್ಜವಾಗಿದೆ. ಅವರು ನೋಡ್ಲಾ, ಇವ್ರು ನೋಡ್ಲಿ, ಯಾರನ್ನು ನೋಡ್ಲಿ ಕಲೆ ಕೆಟ್ಟ ಹೋಗ್ತದೆ. ಆದ್ರೆ ಈ ಒಂದು ಎಕ್ಸೈಟ್ಮೆಂಟ್ ನಾಳೆನೂ ಕಂಟಿನ್ಯೂ ಆಗತ್ತೆ. ಮತ್ತೆ ನಾಳೆ ಸಿಗೋಣ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2, co-powered by Fanta, special partner Arvind Properties, Arun Ice Creams, Malleshwaram Sudarshan Silks, Margosa Road, Bengaluru. India Gate Basmati Rice, associate sponsor Bima Gold, digital streaming partner Z5. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ lots of love. Bye, take care.